ಒಬ್ಬ ಸೈಂಟಿಸ್ಟ್ ಒಂದು ಮಿಸ್ಟೀರಿಯಸ್ ಆದ ಐಲ್ಯಾಂಡ್ ಗೆ ಬಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾನೆ. ಆದ್ರೆ ಅವನ ಎಕ್ಸ್ಪೆರಿಮೆಂಟ್ ಫೇಲ್ಯೂರ್ ಆಗಿ ಎಲ್ಲಾ ಕ್ರಿಯೇಚರ್ ಗಳಿವೆ ವಿಚಿತ್ರವಾಗಿ ಬೆಳ್ಕೊಬಿಡ್ತವೆ. ಯಾವ ರೀತಿ ಅಂದ್ರೆ ಒಂದು ಸಣ್ಣ ಹಾವು ಕೂಡ ದೊಡ್ಡ ಅನಾಕೊಂಡದ ರೀತಿ ಡೇಂಜರಸ್ ಆಗಿ ಬೆಳ್ಕೊಬಿಡುತ್ತೆ. ಈ ರೀತಿ ಅಪಾಯಗಳೇ ತುಂಬಿರ್ತಾ ಇರುವ ಐಲ್ಯಾಂಡ್ ಗೆ ಒಂದಷ್ಟು ಜನರು ಬಂದು ಸಿಕ್ಕಾಕೊಂಡ್ಬಿಡ್ತಾರೆ. ಪಾಪ ಅವರ ಕತೆ ಹೇಗಿರ್ಬೇಡ ನೆನೆಸ್ಕೊಂಡ್ರೇನೆ ಮೈಯೆಲ್ಲ ಜುಮ್ ಅನ್ನುತ್ತೆ. ಹಾಗಿದ್ರೆ ಅವರು ಸರ್ವೈವ್ ಆಗೋದಿಕ್ಕೆ ಏನೆಲ್ಲ ಮಾಡಿರಬಹುದು ಅನ್ನೋದನ್ನೇ ಇವತ್ತಿನ ಸ್ಟೋರಿಯಲ್ಲಿ ನೋಡ್ತಾ ಇದೀವಿ. ಅಂಡ್ ಇವತ್ತಿನ ನಮ್ಮ ಮೂವಿಯ ಹೆಸರು ಬಂದು ಸ್ನೇಕ್ 2. ವಿಡಿಯೋ ನಿಜಕ್ಕೂ ನಾವು ಕಲ್ಪನೆಯನ್ನ ಮಾಡೋದಿಕ್ಕೆ ಆಗದಿರುವಷ್ಟು ಸೂಪರ್ ಆಗಿರ್ತಾ ಇದೆ. ಸೊ ಎಲ್ಲೂ ಸ್ಕಿಪ್ ಅನ್ನ ಮಾಡದೆ ಕೊನೆವರೆಗೂ ವಿಡಿಯೋವನ್ನ ನೋಡಿ. ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಟಾಫಟ್ ಅಂತ ಇವಾಗ್ಲೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಇನ್ನು ಟೈಮ್ ಅನ್ನ ಹಾಳು ಮಾಡದೆ ಇವತ್ತಿನ ಮಾಯಾ ಲೋಕಕ್ಕೆ ಎಂಟ್ರಿಯನ್ನ ಕೊಡೋಣ. ನಮ್ಮ ಇವತ್ತಿನ ಸ್ಟೋರಿ ಶುರುವಾಗೋದೇ ಒಂದು ಬೋಟ್ ನಲ್ಲಿ ಸುಮಾರು ಜನರು ಡಾಲ್ಫಿನ್ ಗಳನ್ನ ನೋಡೋದಿಕ್ಕಾಗಿ ಸಮುದ್ರದ ಒಳಗಡೆಗೆನೆ ಬಂದಿರ್ತಾ ಇದ್ದಾರೆ. ನಂತರ ಇದೇ ಬೋಟ್ ನಲ್ಲಿ ಇರುವ ಗಾಂಗ್ ಅನ್ನುವ ನಮ್ಮ ಹೀರೋವನ್ನ ತೋರಿಸ್ತಾರೆ. ಅಂಡ್ ಅವನ ಮಗಳಾಗಿರ್ತಿರುವ ಸಾಶಿಗೆ ಒಂದು ವಾಕಿ ಟಾಕಿಯನ್ನ ಗಿಫ್ಟ್ ಆಗಿನೇ ಕೊಡ್ತಾನೆ. ಅಂಡ್ ಇದೇ ರೀತಿಯಾಗಿ ಇರ್ಬೇಕಾದ್ರೆ ಡಾಲ್ಫಿನ್ ಗಳು ಅವರಿಗೆ ಕಾಣಿಸ್ಕೊಳ್ಳೋದಿಕ್ಕೆ ಶುರುವಾಗ್ತವೆ. ಇದನ್ನ ನೋಡುವ ಎಲ್ರುವೆ ತುಂಬಾನೇ ಹ್ಯಾಪಿಯಾಗಿ ಜಾಲಿಯಾಗಿನೇ ಫೀಲ್ ಅನ್ನ ಮಾಡ್ತಾರೆ. ಬಟ್ ಆದ್ರೆ ಈ ಜನಗಳಿಗೆ ಗೊತ್ತಿರ್ತಾ ಇಲ್ಲ ಡಾಲ್ಫಿನ್ ಗಳು ಎಂಜಾಯ್ ಅನ್ನ ಮಾಡಿ ಆಟವನ್ನ ಆಡ್ತಾ ಇಲ್ಲ. ಬದಲಾಗಿ ಒಂದು ದೊಡ್ಡದಾದ ಮಾನ್ಸ್ಟರ್ ನಿಂದ ಎಸ್ಕೇಪ್ ಆಗೋದಿಕ್ಕಾಗಿ ತುಂಬಾನೇ ಕಷ್ಟವನ್ನ ಪಟ್ಟು ಅಲ್ಲಿಂದ ಓಡೋಗ್ತಾ ಇದ್ದಾವೆ ಅನ್ನೋದು. ಇದೇ ರೀತಿಯಾಗಿ ಇರ್ಬೇಕಾದ್ರೆ ಸ್ವಲ್ಪ ಹೊತ್ತು ಆದ ನಂತರ ಆ ದೈತ್ಯಾಕಾರದ ಮಾನ್ಸ್ಟರು ಇವರ ಬೋಟ್ ಮೇಲುವೆ ಕೂಡ ದಾಳಿ ಮಾಡೋದಿಕ್ಕಾಗಿನೇ ಬರುತ್ತೆ. ಸೊ ಎಲ್ರುವೆ ಎಸ್ಕೇಪ್ ಆಗೋದಿಕ್ಕೆ ತುಂಬಾನೇ ಕಷ್ಟವನ್ನ ಪಡ್ತಾರೆ. ಆದ್ರೆ ಒಂದೇ ಕ್ಷಣದಲ್ಲಿ ಆ ಮಾನ್ಸ್ಟರು ಇವರ ಬೋಟ್ ಅನ್ನ ಉಲ್ಟವನ್ನ ಮಾಡಿ ಬಿಸಾಡುತ್ತೆ. ಸೊ ಎಲ್ಲರೂ ನೀರಿನ ಒಳಗಡೆನೆ ಬೀಳ್ತಾರೆ. ಆದ್ರೆ ಇವ್ರಿಗೆ ಗೊತ್ತಿರ್ತಾ ಇಲ್ಲ ನಮ್ಮ ಮೇಲೆ ಯಾವ್ದೋ ಒಂದು ಮಾನ್ಸ್ಟರು ಅಟ್ಯಾಕ್ ಅನ್ನ ಮಾಡಿದ್ಯಾ ಅನ್ನೋದು. ಅಂಡ್ ಆ ಮಾನ್ಸ್ಟರು ಬೇರೆ ಏನುವೆ ಅಲ್ಲ, ಒಂದು ದೈತ್ಯಾಕಾರದಲ್ಲಿ ಇರ್ತಾ ಇರುವ ಭಯಂಕರವಾದ ಹಾವು. ನಂತರ ಇವಾಗ ಎಲ್ಲರೂ ನೀರಿಗೆ ಬಿದ್ದಿದ್ರು ಅಲ್ವಾ, ಎಲ್ಲರೂ ಅನ್ಕಾನ್ಶಿಯಸ್ ಆಗಿ ಬಿಡ್ತಾರೆ. ಸ್ವಲ್ಪ ಹೊತ್ತು ಆದ ನಂತರ ಬೋಟ್ ಅಲ್ಲಿದ್ದ ಎಲ್ಲ ಜನರುವೆ ದಡಕ್ಕೆ ಬಂದು ಬಿದ್ದಿರ್ತಾರೆ. ಸೊ ಇವಾಗ ನಮ್ಮ ಹೀರೋವಿಗುವೆ ಕೂಡ ಎಚ್ಚರಿಯಾಗುತ್ತೆ. ಎದ್ದು ಸುತ್ತಮುತ್ತ ನೋಡ್ಬೇಕಾದ್ರೆ ಅವನ ಮಗಳು ಎಲ್ಲೂ ಕಾಣ್ತಾನೆ ಇಲ್ಲ. ಸೊ ನಮ್ಮ ಮಗಳನ್ನ ಕಳ್ಕೊಂಡ್ಬಿಟ್ವಾ, ಎಲ್ಲಿ ಹೋದ್ಲು ನಮ್ಮ ಮಗಳು ಅನ್ನೋದಾಗಿ ನಮ್ಮ ಹೀರೋ ಅಳ್ತಾ ಇರ್ಬೇಕಾದ್ರೆ ಅವನ ಕೈಯಲ್ಲಿ ಹಿಡ್ದಿರ್ತಾ ಇರುವ ವಾಕಿ ಟಾಕಿಗೆ ಸಿಗ್ನಲ್ ಬರೋದಿಕ್ಕೆ ಶುರುವಾಗುತ್ತೆ. ನಂತರ ಗೊತ್ತಾಗುತ್ತೆ ನಮ್ಮ ಮಗಳಿಗೆ ಏನುವೆ ಆಗಿರ್ತಾ ಇಲ್ಲ, ಇನ್ನವೇ ಸೇಫ್ ಆಗಿದ್ದಾಳೆ ಅನ್ನೋದು. ಸೊ ಅವಳು ಇರುವ ಅಡ್ರೆಸ್ ಅನ್ನ ತಿಳ್ಕೊಂಡು ಅದೇ ಜಾಗಕ್ಕಾಗಿನೇ ನಮ್ಮ ಹೀರೋವಿನ ಜೊತೆ ತುಂಬಾ ಜನರು ಬರ್ತಾರೆ. ಇನ್ನೇನು ಅವರ ಹತ್ರಕ್ಕೆ ಹೋಗ್ಬೇಕು ಅನ್ನುವ ಕೊನೆ ಕ್ಷಣದಲ್ಲಿ ನಮ್ಮ ಸಾಶಿಯ ಜೊತೆ ಇನ್ನಷ್ಟು ಜನರಿದ್ದಿರ್ತಾ ಇದೆ. ಅಂಡ್ ಅವರ ಹಿಂದೆನೆ ಒಂದು ದೈತ್ಯಾಕಾರದ ಹಾವು ಕುಳಿತಿರೋದನ್ನ ತೋರಿಸ್ತಾರೆ. ಅಷ್ಟೇ ಎಲ್ರುವೆ ಗಾಬರಿಯಾಗಿ ಅದನ್ನ ನೋಡ್ತಾ ಇರ್ಬೇಕಾದ್ರೆ ಆ ಹಾವು ಎಲ್ರ ಮೇಲೆ ದಾಳಿಯನ್ನ ಮಾಡಿ ಗಾಳಿಯಲ್ಲಿ ಹಾರಾಡಿಸ್ತಾ ಇದೆ. ಇದನ್ನ ನೋಡುವ ನಮ್ಮ ಹೀರೋ ಹೇಗಾದ್ರೂ ಮಾಡಿ ನಮ್ಮ ಮಗಳನ್ನ ಕಾಪಾಡ್ಕೋಬೇಕು ಅನ್ನೋದಾಗಿ ಬರೋದಿಕ್ಕಾಗಿ ನೋಡ್ತಾನೆ. ಬಟ್ ಆದ್ರೆ ಇವನ ಫ್ರೆಂಡು ಬೇಡ ಕಣೋ, ಅಲ್ಲಿ ತುಂಬಾನೇ ಪ್ರಾಬ್ಲಮ್ ಇರ್ತಾ ಇದೆ, ಅಪಾಯ ಇರ್ತಾ ಇದೆ ಅನ್ನೋದಾಗಿ ತಡಿತಾನೆ. ಹಾಗೆ ನೋಡ್ತಾ ನೋಡ್ತಿದ್ದಾಗೇನೆ ಆ ದೈತ್ಯಾಕಾರದ ಹಾವು ನಮ್ಮ ಸಾಶಿ ಅವಳನ್ನುವೆ ನುಗ್ಗಿ ಹಾಕ್ಬಿಡುತ್ತೆ. ನಂತರ ಆ ಹಾವು ಐಲ್ಯಾಂಡ್ ನ ಒಳಗಡೆಗೆನೆ ನುಗ್ಗಿ ಹೋಗ್ಬಿಡುತ್ತೆ. ಇದನ್ನ ನೋಡುವ ನಮ್ಮ ಹೀರೋವಿನ ಪರಿಸ್ಥಿತಿ ಹೇಗಿರ್ಬೇಡ, ತಾಡ್ಕೊಳ್ಳೋದಿಕ್ಕಾಗದೆ ಅದೇ ಜಾಗದಲ್ಲಿ ಬಿತ್ಕೊಂಡು ಅಳೋದಿಕ್ಕೆಲ್ಲ ಶುರುವನ್ನ ಮಾಡ್ಕೊಳ್ತಾನೆ. ಅಂಡ್ ಇದೇ ರೀತಿಯಾಗಿ ಇರ್ಬೇಕಾದ್ರೆ ಸ್ವಲ್ಪ ಹೊತ್ತು ಆದ ನಂತರ ನಮ್ಮ ಹೀರೋವಿನ ವಾಕಿ ಟಾಕಿಗೆ ಮತ್ತೆ ಸಿಗ್ನಲ್ ಬರೋದಿಕ್ಕೆ ಶುರುವಾಗುತ್ತೆ. ಅಂಡ್ ಇದನ್ನ ನೋಡುವ ನಮ್ಮ ಹೀರೋಗುವೆ ಕೂಡ ಮತ್ತೆ ಜೀವ ಬಂದಾಗೇನೆ ಆಗುತ್ತೆ. ಆ ನಂತರ ನಮ್ಮ ಹೀರೋ ಎಲ್ರಿಗುವೆ ಖಂಡಿತ ನನ್ನ ಮಗಳು ಬದುಕಿರೋದಾಗಿ ಮತ್ತೆ ನನ್ಗೆ ಸಿಗ್ನಲ್ ಸಿಕ್ಕಿರ್ತಾ ಇದೆ, ನಿಮ್ಮ ಪೇರೆಂಟ್ ಗಳಿವೆ ಕೂಡ ಬದುಕಿರಬಹುದು, ಆ ಹಾವಿನ ಕಥೆಯನ್ನ ಮುಗಿಸಿ ಅವರನ್ನ ಕಾಪಾಡಿ ಬರೋಣ ಬನ್ನಿ ಅನ್ನೋದಾಗಿನೇ ಕರೀತಾನೆ. ಅದ್ರಲ್ಲಿ ಕೆಲವು ಜನ ಮಾತ್ರ ನಮ್ಮ ಹೀರೋವಿನ ಜೊತೆಯಾಗಿ ಬರೋದಿಕ್ಕೆ ರೆಡಿ ಆಗ್ತಾರೆ. ಇನ್ನು ಮಿಕ್ಕಿದವ್ರಂತೂ ನಮ್ಮ ಟೀಮ್ ಅವರನ್ನ ಆಡ್ಕೊಂಡು ಅರೆ ನೀವೇನೇ ಸಾಯೋದಿಕ್ಕಾಗಿ ಹೋಗ್ತಾ ಇದ್ದೀರಾ, ನಮ್ಮನ್ ಯಾಕೆ ಕರೀತೀರಾ ಅನ್ನೋದಾಗಿನೇ ಅವ್ರು ಇರೋ ಜಾಗನೇ ಸೇಫು, ನಾವು ಬರೋದಿಲ್ಲ ಅನ್ನೋದಾಗಿನೇ ಅಲ್ಲೇನೆ ಉಳ್ಕೋತಾರೆ. ಸೊ ನಮ್ಮ ಹೀರೋವಿನ ಟೀಮು ಬದುಕುಳಿದಿರೋರನ್ನ ಕಾಪಾಡೋದಿಕ್ಕಾಗಿನೇ ಆ ಐಲ್ಯಾಂಡ್ ನ ಒಳಗಡೆಗೆನೆ ಬರ್ತಾರೆ. ಈ ಕಡೆ ಉಳ್ದಿರ್ತಾ ಇರೋ ಜನರು ಯಾರಿಗಾದ್ರೂ ಕಾಲನ್ನ ಮಾಡಿ ಹೆಲ್ಪ್ ಅನ್ನ ಕೇಳೋಣ ಅಂತ ಟ್ರೈ ಮಾಡಿದ್ರೆ ಅಲ್ಲಿ ಎಲ್ಲಿ ನೋಡಿದ್ರುವೆ ನೆಟ್ವರ್ಕ್ ಸಿಗ್ತಾ ಇಲ್ಲ. ಸೊ ಏನ್ ಮಾಡೋದು ಅಂತ ಎಲ್ಲರೂ ಟೆನ್ಷನ್ ಗೆ ಒಳಗಾಗ್ಬೇಕಾದ್ರೆ ಅಚಾನಕ್ ಆಗಿ ಒಂದು ರೆಡ್ ಕಲರ್ ನಲ್ಲಿ ಇರ್ತಾ ಇರುವ ಟೆಂಟಿಕಲ್ಲು ಒಬ್ಬ ವ್ಯಕ್ತಿಯನ್ನ ಗಬಕ್ ಅಂತ ಎಳ್ಕೊಂಡು ಬಿಡ್ತಾ ಇದೆ. ಅಷ್ಟೇ ಇದನ್ನ ನೋಡುವ ಅವರ ಕೈಕಾಲು ಎಲ್ಲವೇ ನೋಡ್ಕೋದಿಕ್ಕೆ ಶುರುವಾಗಿ ಯದ್ನ ಬಿನ್ನೋ ಅನ್ನೋದಾಗಿ ಅವರು ಕೂಡ ಐಲ್ಯಾಂಡ್ ನ ಒಳಗಡೆಗಾಗಿನೇ ನುಗ್ಗಿ ಬಿಡ್ತಾರೆ. ಇಲ್ಲಿಗೆ ಈ ಸೀನನ್ನ ಕಟ್ ಮಾಡಿ ಕೆಲವೊಂದಷ್ಟು ಜನರನ್ನ ಬಾಯ್ ಒಳಗಡೆಗೆ ಹಾಕೊಂಡು ಬರ್ತಾ ಇತ್ತು ಅಲ್ವಾ ಹಾವು, ಅದನ್ನೇ ನಮ್ಗೆ ಇವಾಗ ತೋರಿಸ್ತಾರೆ. ಅಂಡ್ ಇವಾಗ ಎಲ್ಲ ಜನರನ್ನುವೆ ಒಂದು ಗುಹೆಯ ಒಳಗಡೆಗೆನೆ ತಂದು ಮತ್ತೆ ಅವರನ್ನ ಕೆಳಗಡೆಗೆನೆ ಉಗಿತಾ ಇದೆ. ಆ ರೀತಿ ಕೆಳಗಡೆಗೆ ಉಗಿದು ಇನ್ನಷ್ಟು ಜನರನ್ನ ತರೋದಿಕ್ಕಾಗಿನೇ ಹೊರಟು ಬರುತ್ತೆ. ಅಂದ್ರೆ ಇವಾಗ್ಲೇನೆ ನಮ್ಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಆ ಹಾವು ಇವ್ರಿಗೆ ಯಾವ್ದೇ ರೀತಿಯಾಗಿ ಪ್ರಾಬ್ಲಮ್ ಆಗ್ದಿರೋ ಹಾಗೇನೆ ತಂದು ಇಲ್ಲಿಗೆ ಬಿಸಾಕಿರ್ತಾ ಇದೆ.
ಯಾಕಂದ್ರೆ ದಿನಾಲುವೆ ಒಬ್ಬೊಬ್ಬರ ಕಥೆಯನ್ನ ತಿಂದು ಮುಗಿಸೋದಿಕ್ಕಾಗಿ. ನಂತರ ನಮ್ಮ ಸಾಶಿ ಕೂಡ ಇಲ್ಲೇನೆ ಬದುಕುಳಿದಿರೋದಾಗಿ ತೋರಿಸ್ತಾರೆ. ಅಂಡ್ ಇವ್ರು ಒಂದು ಬೋಟ್ ನಲ್ಲಿ ಬರ್ಬೇಕಾದ್ರೆ ಕ್ಯಾಪ್ಟನ್ ಇದ್ದಿರ್ತಾನೆ ಅಲ್ವಾ. ಇವಾಗ ಆ ಕ್ಯಾಪ್ಟನ್ ಎಲ್ರನ್ನುವೆ ಹೇಗಾದ್ರೂ ಮಾಡಿ ಹೊರಗಡೆಗೆ ಕರ್ಕೊಂಡು ಹೋಗೋಣ ಅನ್ನೋದಾಗಿ ದಾರಿ ಏನಾದ್ರೂ ಸಿಗುತ್ತಾ ಅಂತ ಬಂದು ನೋಡ್ಬೇಕಾದ್ರೆ ಅಲ್ಲಿ ಯಾವ್ದೇ ರೀತಿಯ ದಾರಿನವೇ ಇದ್ದಿರ್ತಾ ಇಲ್ಲ. ಮೇಲಕ್ಕೆ ಹೋಗೋಣ ಅಂತ ನೋಡಿದ್ರೆ ಅದು ಕೂಡ ತುಂಬಾನೇ ಎತ್ತರವಾಗಿರ್ತಾ ಇದೆ. ಸರಿ ಓಕೆ, ಈ ಗುಹೆ ಒಳಗಡೆಯಿಂದ ಯಾವ್ದಾದ್ರೂ ದಾರಿ ಇದೆಯಾ ನೋಡೋಣ ಅಂತ ಬರ್ಬೇಕಾದ್ರೆ ಇವರಿಗೆ ಇಲ್ಲಿ ಮತ್ತೊಂದು ಟ್ವಿಸ್ಟ್ ಕಾದಿರ್ತಾ ಇದೆ. ಏನು ಅಂದ್ರೆ ಈ ಗುಹೆ ಒಳಗಡೆ ಆ ದೈತ್ಯಾಕಾರದ ಹಾವಿನ ದೊಡ್ಡ ದೊಡ್ಡ ಗಾತ್ರದ ಹಲವಾರು ಮೊಟ್ಟೆಗಳಿದ್ದಿರ್ತಾ ಇದಾವೆ. ಅಂದ್ರೆ ಈ ಜನರನ್ನ ಇಲ್ಲಿಗೆ ಕರ್ಕೊಂಡು ಬಂದಿರ್ತಾ ಇರೋದು ಅದು ತಿನ್ನೋದಿಕ್ಕಲ್ಲ, ಬದಲಾಗಿ ಮೊಟ್ಟೆ ಒಳಗಡೆ ಬೆಳೀತಾ ಇರುವ ಮರಿ ಹಾವುಗಳಿಗೆ ಬಳಿಯನ್ನ ಕೊಡೋದಿಕ್ಕಾಗಿ. ಅಂಡ್ ನಮ್ಮ ಪೈಲಟ್ ಆ ಮೊಟ್ಟೆಯನ್ನ ಮುಟ್ಟಿ ನೋಡೋಣ ಅಂತ ಹತ್ತಿರಕ್ಕೆ ಬರ್ಬೇಕಾದ್ರೆ ಅದಕ್ಕೆ ನಮ್ಮ ಸಾಶಿ ಆ ರೀತಿ ಮಾಡೋದಿಕ್ಕೆ ಹೋಗ್ಬೇಡಿ, ಅದ್ರಿಂದ ನಮ್ಗೇನೆ ಡೇಂಜರ್ ಅನ್ನೋದಾಗಿ ತಡಿತಾಳೆ. ಆದ್ರೆ ಒಬ್ಬ ಬಿಸ್ನೆಸ್ ಪರ್ಸನ್ ಒಂದು ಕಲ್ಲನ್ನ ತಗೊಂಡು ಆ ಮೊಟ್ಟೆಗೆನೆ ಒಡೆದು ಬಿಡ್ತಾನೆ. ಈ ರೀತಿ ಕಲ್ಲಿನಿಂದ ಒಡೆಯೋದ್ರಿಂದ ಮೊಟ್ಟೆ ಒಳಗಡೆ ಇರ್ತಾ ಇರುವ ಹಾವು ಸತ್ತೋಗುತ್ತೆ ಅನ್ನೋದಾಗಿ. ಬಟ್ ಆದ್ರೆ ಅವನು ಮಾಡಿರ್ತಾ ಇರೋದು ಒಂದು ದೊಡ್ಡ ತಪ್ಪಾಗ್ಬಿಡುತ್ತೆ. ಆ ಮೊಟ್ಟೆ ಒಳಗಡೆ ಇರ್ತಾ ಇರುವ ಮರಿ ಹಾವು ಅದನ್ನ ಒಡೆದು ಹೊರಗಡೆ ಬರೋದಿಕ್ಕಾಗಿ ನೋಡ್ತಾ ಇದೆ. ಅಷ್ಟೇ ಇದನ್ನ ನೋಡುವ ಎಲ್ಲ ಜನರುವೆ ಎದ್ನೋ ಬಿದ್ನೋ ಅನ್ನೋದಾಗಿ ಒಂದು ಕಲ್ಲಿನ ಹಿಂದಕ್ಕೆ ಹೋಗಿನೇ ಬಚ್ಚಿಟ್ಕೊಳ್ತಾರೆ. ಅಂಡ್ ಅದೇ ರೀತಿಯಾಗಿ ಒಂದು ಹಾವು ಆ ಮೊಟ್ಟೆ ಒಳಗಡೆಯಿಂದ ಹೊರಗಡೆಗೆ ಬರುತ್ತೆ. ಎಲ್ಲರೂ ಬಚ್ಚಿಟ್ಕೊಂಡ್ ಬಿಡ್ತಾರೆ. ಬಟ್ ಆದ್ರೆ ಒಂದು ಲೇಡಿ ಆ ದೈತ್ಯಾಕಾರದ ಹಾವಿನ ದಾಳಿಗೆ ಒಳಗಾಗಿ ಪ್ಯಾರಲೈಸ್ ಆಗ್ಬಿಟ್ಟಿದ್ದಾಳೆ. ಸೊ ಅವಳ ಕೈಯಲ್ಲಿ ಬಚ್ಚಿಟ್ಕೊಳ್ಳೋದಿಕ್ಕೆ ಆಗ್ದಿರ ಒಂದು ಜಾಗದಲ್ಲಿನೇ ಬಿದ್ದಿರ್ತಾ ಇದ್ದಾಳೆ. ಅಂಡ್ ನಮ್ಮ ಸಾಶಿ ಕೂಡ ಅವಳನ್ನ ಕಾಪಾಡೋದಿಕ್ಕೆ ಎಷ್ಟೋ ಟ್ರೈಯನ್ನ ಮಾಡ್ತಾಳೆ. ಆದ್ರೆ ಮರಿ ಹಾವು ಆ ಲೇಡಿಯ ಹತ್ರಕ್ಕಾಗಿನೇ ಬಂದು ಒಂದೇ ಕ್ಷಣದಲ್ಲಿ ಆ ಲೇಡಿಯನ್ನ ನುಂಗಿ ಹಾಕ್ಬಿಡುತ್ತೆ. ಇಲ್ಲಿಗೆ ಈ ಸೀನನ್ನ ಕಟ್ ಮಾಡಿ ವಾಪಸ್ಸು ನಮ್ಮ ಟೀಮ್ ಅವರನ್ನ ತೋರಿಸ್ತಾರೆ. ಅವರು ತುಂಬಾ ಹೊತ್ತಿಂದ ಟ್ರಾವೆಲ್ ಮಾಡಿ ಬರ್ತಾ ಇರೋದ್ರಿಂದ ಸುಸ್ತಾಗಿ ಒಂದು ಜಾಗದಲ್ಲಿ ರೆಸ್ಟ್ ಅನ್ನ ಮಾಡೋದಿಕ್ಕಾಗಿ ಕುಳಿತ್ಕೋತಾರೆ. ಅಂಡ್ ಇದೇ ರೀತಿಯಾಗಿ ಕುಳಿತಿರ್ತಾ ಇರ್ಬೇಕಾದ್ರೆ ನಮ್ಮ ಹೀರೋವಿನ ಫ್ರೆಂಡಿಗೆ ಮರಗಳಿಂದ ಯಾವುದೋ ಒಂದು ಲಿಕ್ವಿಡ್ ಬೀಳ್ತಾ ಇರೋದಾಗಿ ಗೊತ್ತಾಗುತ್ತೆ. ಸೊ ಏನಿದು ಎಲ್ಲ ಕಡೆನೂ ಲಿಕ್ವಿಡ್ ನ ರೀತಿ ಈ ರೀತಿ ಬಿದ್ದಿದ್ಯಲ್ಲ ಅನ್ನೋದಾಗಿ ನೋಡ್ತಾ ಇರ್ಬೇಕಾದ್ರೆ ಇವರ ಟೀಮ್ ನಲ್ಲಿ ಇರ್ತಾ ಇರುವ ಒಬ್ಬ ವಯಸ್ಸಾದ ವ್ಯಕ್ತಿ ಸಿಗರೇಟ್ ಅನ್ನ ಕಚ್ಚಿಸೋದಿಕ್ಕಾಗಿ ಬೆಂಕಿ ಕಡ್ಡಿಯನ್ನು ಹಚ್ಚಬೇಕಾದ್ರೆ ಸಡನ್ಲಿ ಆ ಲಿಕ್ವಿಡ್ ಗೆ ಬೆಂಕಿ ಎಲ್ಲ ಕಚ್ಕೊಂಡು ಬಿಡ್ತಾ ಇದೆ. ಸದ್ಯ ಇವರ ಬೋಟ್ ನಲ್ಲಿ ಫೈರ್ ಸಿಲಿಂಡರ್ ಇದ್ದದನ್ನ ಜೊತೆಗೇನೆ ಎತ್ಕೊಂಡು ಬಂದಿರ್ತಾರೆ. ಅಂಡ್ ಅದನ್ನ ಯೂಸ್ ಮಾಡಿ ಅಲ್ಲಿ ಕಚ್ಕೊಂಡಿರುವ ಬೆಂಕಿಯನ್ನ ಆರಿಸ್ಬಿಡ್ತಾರೆ. ಅಂಡ್ ಇವಾಗ ನಮ್ಮ ಟೀಮ್ ನವರಿಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ, ಇದೊಂದು ನಾರ್ಮಲ್ ಆದ ಐಲ್ಯಾಂಡ್ ಅಲ್ಲ, ಇಲ್ಲಿ ತುಂಬಾನೇ ರಹಸ್ಯಗಳು ತುಂಬಿರ್ತಾ ಇದೆ. ಹೆಜ್ಜೆ ಹೆಜ್ಜೆಗೂ ಬರೀ ಅಪಾಯಗಳೇ ಇಡ್ತಾ ಇದೆ ಅನ್ನೋದು. ಈ ಕಡೆ ಗುಹೆ ಒಳಗಡೆ ಇರ್ತಾ ಇರುವ ನಮ್ಮ ಟೀಮು ಒಂದು ಹಾವಿನ ಮರಿ ಲೇಡಿಯನ್ನ ನುಂಗಿ ಹಾಕ್ಬಿಟ್ಟಿತ್ತು ಅಲ್ವಾ. ಸೊ ಇವಾಗ ಅದ್ರ ಕೈಯಲ್ಲಿ ಏನಿವೆ ಮಾಡೋದಿಕ್ಕೆ ಆಗೋದಿಲ್ಲ. ಬನ್ನಿ ಇವಾಗ ಎಲ್ರಿವೆ ಸೇರಿ ಅದ್ರ ಕಥೆಯನ್ನ ಮುಗಿಸೋಣ ಅನ್ನೋದಾಗಿ ಎಲ್ರಿವೆ ಸೇರಿ ಆ ಮರಿ ಹಾವಿನ ಕಥೆಯನ್ನ ಮುಗಿಸಿ ಹಾಕ್ಬಿಡ್ತಾರೆ. ಈ ಕಡೆ ನಮ್ಮ ಹೀರೋ ಸಿಗ್ನಲ್ ಅನ್ನ ಫಾಲೋವನ್ನ ಮಾಡ್ಕೊಂಡು ಬರ್ತಾ ಇದ್ದ ಅಲ್ವಾ. ಸೊ ಸಡನ್ ಆಗಿ ಸಿಗ್ನಲ್ ಸಿಗೋದು ನಿಂತೋಗ್ಬಿಡುತ್ತೆ. ಅರೆ ಇದಕ್ಕೆ ಏನಾಯ್ತು, ಏನಕ್ಕೆ ಸಿಗ್ನಲ್ ಸಿಗ್ತಾ ಇಲ್ಲ ಅಂತ ಎಲ್ಲವನ್ನ ಚೆಕ್ ಮಾಡ್ಕೊಂಡಿರ್ಬೇಕಾದ್ರೆ ಅವನ ಜೊತೆಯಾಗಿ ಬರ್ತಾ ಇರುವ ಕೆಲವು ಜನರಿಗೆ ಲೂಸ್ ಮೋಷನ್ ಆಗೋದಿಕ್ಕೆ ಶುರುವಾಗುತ್ತೆ. ಸೊ ಮತ್ತೆ ಎಲ್ಲರಿಗೂ ಅದೇ ಜಾಗದಲ್ಲಿ ಸ್ಟೇ ಆಗ್ತಾರೆ. ಅಂಡ್ ಫ್ಯಾಮ್ ಅನ್ನುವ ಒಬ್ಬ ವ್ಯಕ್ತಿ ಪಕ್ಕದಲ್ಲೇ ನದಿ ಇರೋದನ್ನ ನೋಡಿ ಸ್ವಲ್ಪ ನೀರನ್ನ ಕುಡಿಯೋಣ ಅನ್ನೋದಾಗಿನೇ ಬಂದು ನೀರನ್ನ ಕುಡಿತಾನೆ. ಬಟ್ ಆದ್ರೆ ಇದ್ದಕ್ಕಿದ್ದಾಗೆ ಎಲ್ಲ ಕಡೆನೂ ಹೊಗೆ ಎಲ್ಲ ತುಂಬ್ಕೊಂಡ್ ಬಿಡ್ತಾ ಇದೆ. ಸೊ ಏನಾಗ್ತಾ ಇದೆ ಇಲ್ಲಿ ಅಂತ ಅವನು ನೋಡ್ತಾ ಇರ್ಬೇಕಾದ್ರೆ ಪ್ರಾಣವನ್ನೇ ತೆಗೆಯುವ ಒಂದು ಪಿರಾನ ಫಿಶ್ ಇವನ್ ಮೇಲೆ ಸಡನ್ ಆಗಿ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಬಟ್ ಆದ್ರೆ ಹೇಗೋ ಅದನ್ನ ಕೈಯಲ್ಲಿ ಹಿಡ್ಕೊಂಡು ತುಂಬಾನೇ ತಡೆಯೋದಿಕ್ಕಾಗಿ ಟ್ರೈ ಮಾಡ್ತಾನೆ. ಇನ್ನೇನು ಇವನನ್ನ ತಿಂದು ಹಾಕ್ತಾ ಇದೆ ಎನ್ನುವ ಕೊನೆಯ ಕ್ಷಣದಲ್ಲಿ ಆ ಫಿಶ್ ಅನ್ನ ಕೆಳಗಡೆಗೆ ಎಸಿತಾನೆ. ಅಂಡ್ ಅದ್ರ ನೆಕ್ಸ್ಟ್ ಸೆಕೆಂಡ್ ನೋಡ್ತಿದ್ದಾಗೆ ಸಾವಿರಾರು ಪಿರಾನ ಫಿಶ್ ಗಳು ಇವನ್ ಮೇಲೆ ಅಟ್ಯಾಕ್ ಮಾಡೋದಿಕ್ಕಾಗಿ ಹಾರ್ಕೊಂಡು ಬರ್ತಾ ಇದ್ದಾವೆ. ಅಷ್ಟೇ ಎದ್ನೋ ಬಿದ್ನೋ ಅನ್ನೋದಾಗಿ ವಾಪಸ್ಸು ಅವನ ಟೀಮ್ ಕಡೆಗೇನೆ ಓಡಿ ಬಂದು ಎಲ್ಲವನ್ನ ಹೇಳ್ಕೊತಾ ಇರ್ಬೇಕಾದ್ರೆ ಆಲ್ರೆಡಿ ಆ ಪಿರಾನ ಫಿಶ್ ಗಳು ಅಲ್ಲಿಗೆ ಬಂದ್ಬಿಟ್ಟಿದಾವೆ. ಸೊ ಅದರಿಂದ ಬದುಕುಳಿಯೋದಿಕ್ಕಾಗಿ ಎಲ್ಲರೂ ಚಲ್ಲಪಿಲ್ಲಿಯಾಗಿ ಓಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ. ಸರಿ, ಇದನ್ನ ಎದುರಿಸಿ ಇವುಗಳ ಕಥೆಯನ್ನ ಮುಗಿಸೋಣ ಅಂತ ನೋಡಿದ್ರೆ ಅವುಗಳನ್ನ ಎದುರಿಸೋದಿಕ್ಕೂ ತುಂಬಾನೇ ಕಷ್ಟವಾಗಿರ್ತಾ ಇದೆ. ಯಾರ್ಯಾರು ಸಿಗ್ತಾರೋ ಅವರಿಗೆ ಎಲ್ಲಿ ಬೇಕಂದ್ರಲ್ಲಿ ಕಚ್ಚಿ ಮಡುಕ್ತಾ ಇದಾವೆ ಈ ಪಿರಾನ ಫಿಶ್ ಗಳು. ಸರಿ ಓಕೆ, ನಮ್ ಹತ್ರ ಓಡೋಗ್ದೆ ಬೇರೆ ಆಪ್ಷನ್ ಇಲ್ಲ ಅಂತ ಎಲ್ಲರೂ ಓಡೋಗ್ಬೇಕಾದ್ರೆ ಒಂದು ಜಾಗದಲ್ಲಿ ಎಲ್ಲಾ ಫಿಶ್ ಗಳಿವೆ ಅಚಾನಕ್ ಆಗಿ ತನಗೆ ತಾನೇ ಭೂಮಿಗೆ ಬೀಳ್ತಾ ಇದಾವೆ. ಅಂದ್ರೆ ಎಲ್ಲಿವರೆಗೂ ಹೊಗೆ ಇರುತ್ತೋ ಅಲ್ಲಿ ಮಾತ್ರ ಇವು ಗಾಳಿಯಲ್ಲಿ ಹಾರೋದಿಕ್ಕೆ ಸಾಧ್ಯವಾಗಿರ್ತಾ ಇದೆ. ಹೊಗೆ ಯಾವ ಜಾಗದಲ್ಲಿ ಇರೋದಿಲ್ವೋ ಅಲ್ಲಿ ತನ್ನ ಶಕ್ತಿಯನ್ನ ಕಳ್ಕೊಂಡು ಕೆಳಗೆ ಬೀಳ್ತಾವೆ. ಸೊ ಇದನ್ನ ಅರ್ಥ ಮಾಡ್ಕೊಂಡು ಎಲ್ರಿವೆ ಹೊಗೆಯಿಂದ ಹೊರಗಡೆಗೆನೆ ಬರ್ತಾರೆ. ಅಂಡ್ ಎಲ್ಲಾ ರಾಕ್ಷಸ ಪಿರಾನ ಫಿಶ್ ಗಳಿವೆ ನೆಲಕ್ಕೆನೆ ಬಿದ್ದು ಸಾವನ್ನಪ್ತಾವೆ. ಸೊ ಬಂದಿರುವ ಕಷ್ಟದಿಂದ ಹೇಗೋ ಬಚಾವಾದ್ವಲ್ಲ ಅಂತ ಎಲ್ಲರೂ ನೋಡ್ತಾ ಇರ್ಬೇಕಾದ್ರೆ ನಮ್ಮ ಫ್ರೆಂಡು ಒಂದು ದೈತ್ಯಾಕಾರದ ಪ್ರಾಣಿಯ ಹೆಜ್ಜೆ ಗುರುತನ ನೋಡ್ತಾನೆ. ಅರೆ ಇಷ್ಟೊಂದು ದೊಡ್ಡ ಹೆಜ್ಜೆ ಯಾರದು ಅನ್ನೋದಾಗಿ ಎಲ್ಲರೂ ಟೆನ್ಷನ್ ಗೆ ಒಳಗಾಗ್ಬೇಕಾದ್ರೆ ಅದೇ ಟೈಮಿಗೆ ಸರಿಯಾಗಿ ಒಂದು ದೈತ್ಯಾಕಾರದ ಕಪ್ಪೆ ಅಲ್ಲಿಗೆ ಹಾರ್ಕೊಂಡು ಬರುತ್ತೆ. ಅಷ್ಟೇ ಇದನ್ನ ನೋಡುವ ನಮ್ಮ ಗ್ಯಾಂಗಿಗೆ ಅವರ ಕಣ್ಣನ್ನ ಅವರು ನಂಬೋದಿಕ್ಕೇನೆ ಆಗ್ತಾ ಇಲ್ಲ. ಅರೆ ನಾವು ಎಲ್ಲಿಗೆ ಬಂದು ಸಿಕ್ಕಾಕೊಂಡಿರ್ತಾ ಇದೀವಿ, ಇದೇನು ಇಷ್ಟೊಂದು ಡುಮ್ಮುಗೆ ದಪ್ಪಾಗಿರ್ತಾ ಇದೆಯಲ್ಲ ಕಪ್ಪೆ ಅನ್ನೋದಾಗಿ
ಪ್ರಾಣ ಭಯದಿಂದ ಎಲ್ಲರೂ ಓಡಿ ಹೋಗೋದಿಕ್ಕಾಗಿ ಟ್ರೈ ಮಾಡ್ತಾರೆ. ಆದ್ರೆ ತನ್ನ ಉದ್ದವಾಗಿರ್ತಾ ಇರುವ ಒಂದು ಟೆಂಟಿಕಲ್ ಇಂದ ಒಬ್ಬ ವಯಸ್ಸಾದ ವ್ಯಕ್ತಿ ಇದ್ದಾನೆ ಅಲ್ವಾ, ಅವನನ್ನ ಎಳ್ದು ತಿನ್ನೋದಿಕ್ಕಾಗಿ ನೋಡುತ್ತೆ ಆ ಕಪ್ಪೆ. ಬಟ್ ಆದ್ರೆ ನಮ್ಮ ಟೀಮ್ ನವರು ಹೇಗಾದ್ರೂ ಮಾಡಿ ಅವನನ್ನ ಬಿಡಿಸ್ಕೊಳ್ಳೋದಿಕ್ಕಾಗಿ ಟ್ರೈ ಮಾಡ್ತಾರೆ. ಒಬ್ಬ ವ್ಯಕ್ತಿ ಅಂತೂ ಒಂದು ಚಾಕನ್ನ ತಂದು ಆ ಟೆಂಟಿಕಲ್ ಅನ್ನ ಕಟ್ ಮಾಡೋದಿಕ್ಕಾಗಿ ನೋಡ್ತಾನೆ. ಆ ರೀತಿ ಟೆಂಟಿಕಲ್ ಅನ್ನ ಕಟ್ ಮಾಡ್ಬೇಕಾದ್ರೆ ಅದರಿಂದ ವಿಚಿತ್ರವಾಗಿ ಆಸಿಡ್ ನ ರೀತಿ ಇರುವ ಲಿಕ್ವಿಡ್ ಹೊರಗಡೆಗೆ ಬಂದು ಅವನ ಮುಖಕ್ಕೆನೆ ಚೆಲ್ಲಿ ಹಾಳಾಗಿ ಬಿಡ್ತಾ ಇದೆ. ಅಷ್ಟೇ ನಮ್ಮ ಫ್ರೆಂಡು ತುಂಬಾನೇ ಕೋಪವನ್ನ ಮಾಡ್ಕೊಂಡು ಒಂದು ವೆಪನ್ ಅನ್ನ ತೆಗೆದು ಡೈರೆಕ್ಟ್ ಆಗಿ ಆ ಕಪ್ಪೆಯ ಕಣ್ಣಿಗೆನೆ ಚುಚ್ತಾನೆ. ಅಂಡ್ ಆ ನೋವಿನಿಂದ ತನ್ನ ಟೆಂಟಿಕಲ್ ಅನ್ನ ವಾಪಸ್ ಹೇಳ್ಕೊಂಡು ಆ ಮುದುಕನನ್ನುವೆ ಬಿಟ್ಬಿಡುತ್ತೆ. ಸೊ ಎದ್ನೋ ಬಿದ್ನೋ ಅನ್ನೋದಾಗಿ ನಮ್ಮ ಟೀಮು ಆ ಜಾಗದಿಂದ ಓಡಿ ಹೋಗ್ತಾ ಇರ್ಬೇಕಾದ್ರೆ ಆ ದೈತ್ಯಾಕಾರವಾಗಿರುವ ಕಪ್ಪೆ ಅಷ್ಟೊಂದು ಸಿಂಪಲ್ ಆಗಿ ಬಿಟ್ಬಿಡುತ್ತಾ. ಸೊ ಇವ್ರನ್ನ ತಿಂದಾಕ್ ಬಿಡ್ಬೇಕು ಅನ್ನೋದಾಗಿ ಗಾಳಿಯಲ್ಲಿ ಹಾರ್ಕೊಂಡು ಬರೋದಿಕ್ಕಾಗಿ ನೋಡುತ್ತೆ. ಬಟ್ ಆದ್ರೆ ಸರಿಯಾದ ಸಮಯಕ್ಕೆ ಭಯಂಕರವಾಗಿರುವ ದೈತ್ಯಾಕಾರದ ಹಾವು ಆ ಕಪ್ಪೆಯನ್ನ ಒಂದೇ ಕ್ಷಣಕ್ಕೆ ನುಂಗಿ ಹಾಕ್ಬಿಡುತ್ತೆ. ಇದನ್ನ ನೋಡುವ ನಮ್ಮ ಟೀಮ್ ನವ್ರಿಗಂತೂ ಇನ್ನವೇ ಭಯ ಸ್ಟಾರ್ಟ್ ಆಗ್ಬಿಡುತ್ತೆ. ಮತ್ತೆ ಈ ಹಾವು ನಮ್ಮ ಹಿಂದೆನೆ ಬಂದ್ಬಿಡ್ತಲ್ಲ ಅನ್ನೋದಾಗಿ ತುಂಬಾನೇ ಗಾಬರಿಯಾಗಿ ಭಯವನ್ನ ಪಡ್ಕೊಂಡು ಓಡಾಡ್ತಾ ಇದ್ದಾರೆ. ಅಂಡ್ ಆ ಹಾವು ಕೂಡ ನಮ್ಮ ಟೀಮ್ ಅನ್ನೇ ಫಾಲೋವನ್ನ ಮಾಡಿ ಹಿಂದೆನೆ ಬರ್ತಾ ಇದೆ. ಹೇಗಾದ್ರೂ ಮಾಡಿ ತಪ್ಪಿಸ್ಕೊಳ್ಳೇಬೇಕು ಅನ್ನೋದಾಗಿ ಒಂದು ಕಾಡಿನ ಒಳಗಡೆಗೇನೆ ನುಗ್ಗಿ ಬಿಡ್ತಾರೆ. ಕಾಡಿನಲ್ಲಿ ಮರಗಳೆಲ್ಲ ಒತ್ತೊತ್ತಾಗಿ ಇರೋದ್ರಿಂದ ಈ ಹಾವಿಗೆ ಅವರನ್ನ ತಿನ್ನೋದಿಕ್ಕೆ ಕಷ್ಟವಾಗ್ತಾ ಇರುತ್ತೆ. ಬಟ್ ಆದ್ರೂ ಬಿಡ್ದಿರಾ ಮರವನ್ನೇ ಉಂಟಿಸ್ಕೊಂಡು ಅವರನ್ನ ತಿನ್ನೋದಿಕ್ಕಾಗಿ ನೋಡ್ತಾ ಇದೆ ಆ ಹಾವು. ಸೊ ನಮ್ಮ ಟೀಮ್ ನಲ್ಲಿ ಇರುವ ಫ್ಯಾನ್ ಅನ್ನುವ ವ್ಯಕ್ತಿ ಆ ಹಾವನ್ನ ಡಿಸ್ಟ್ರಾಕ್ಟ್ ಅನ್ನ ಮಾಡಿ ಎಲ್ಲರನ್ನವೇ ಕಾಪಾಡ್ಬೇಕು ಅನ್ನೋದಾಗಿನೇ ಆ ಹಾವು ಅವನ ಕಡೆಗೆ ಬರೋ ಹಾಗೇನೆ ಮಾಡ್ತಾನೆ. ಅಂಡ್ ಒಂದು ಮರದ ಹಿಂದೆ ಬಚ್ಚಿಟ್ಕೊಂಡು ಅವನು ಕೂಡ ಸೇಫ್ ಆಗಿ ಬಿಡ್ತಾನೆ. ಬಟ್ ಆದ್ರೆ ಕಪ್ಪೆಯ ಟೆಂಟಿಕಲ್ ಅನ್ನ ಕಟ್ ಮಾಡ್ಬೇಕಾದ್ರೆ ಒಬ್ಬ ವ್ಯಕ್ತಿಯ ಮುಖಕ್ಕೆ ಲಿಕ್ವಿಡ್ ಎಲ್ಲ ಹಾರಿ ಅವನ ಮುಖ ತುಂಬಾನೇ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ಅಲ್ವಾ. ಅವನಿಗೆ ಬೇರೆ ವಿಷಯ ಗೊತ್ತಿಲ್ಲದೆ ಜೋರಾಗಿನೇ ಆ ನೋವಿನಿಂದ ಕಿರುಚಾಡ್ತಾ ಇದ್ದಾನೆ. ಅಂಡ್ ಆ ಸೌಂಡ್ ಅನ್ನ ಕೇಳಿಸ್ಕೊಳ್ಳುವ ಹಾವು ಡೈರೆಕ್ಟ್ ಆಗಿ ಅವನ ಹತ್ರಕ್ಕಾಗಿನೇ ಬರುತ್ತೆ. ಅವನು ಬೇರೆ ಕೈಯನ್ನ ಮುಗಿದು ನನ್ನನ್ನ ಏನುವೆ ಮಾಡ್ಬೇಡ ಬಿಟ್ಬಿಡು ಅನ್ನೋದಾಗಿ ಕೇಳ್ಕೊತಾನೆ. ಆದ್ರೆ ಆ ಹಾವು ನೆಕ್ಸ್ಟ್ ಸೆಕೆಂಡ್ ಅವನನ್ನುವೆ ಸ್ವಾಹವನ್ನ ಮಾಡ್ಕೊಳ್ಳುತ್ತೆ. ಇದನ್ನೆಲ್ಲ ಮರಿಯಲ್ಲಿ ನಿಂತು ನೋಡ್ತಾ ಇರುವ ನಮ್ಮ ಟೀಮಿಗೆ ಇನ್ನವೇ ಭಯ ಶುರುವಾಗಿ ಬಿಡುತ್ತೆ. ಅರೆ ನಮ್ ಕಣ್ ಮುಂದೆನೆ ನಮ್ಮ ಟೀಮಿನವನ ಕತೆ ಮುಗಿದು ಹೋಗಿ ಬಿಡ್ತಲ್ಲ ಅಂತ ಗಾಬರಿಯನ್ನ ಪಡ್ಕೊಂಡು ಮತ್ತೆ ಚಲ್ಲಪಿಲ್ಲಿಯಾಗಿ ಓಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ. ಅಂಡ್ ಇದನ್ನ ನೋಡುವ ದೈತ್ಯಾಕಾರದ ಹಾವು ಕೂಡ ಅವರನ್ನ ಫಾಲೋವನ್ನ ಮಾಡಿ ಬರುತ್ತೆ. ಬಟ್ ಆದ್ರೆ ನಮ್ಮ ಟೀಮ್ ನವರು ಗೊತ್ತಿಲ್ಲದೆ ಒಂದು ನೀರು ನಿಂತಿರುವ ಜಾಗಕ್ಕೆ ಬಂದು ಬಿದ್ದೋಗ್ತಾರೆ. ಆ ರೀತಿ ಅವರು ನೀರಿನ ಒಳಗಡೆ ಬೀಳೋದ್ರಿಂದ ಹಾವಿಗೆ ನಮ್ಮ ಟೀಮ್ ನವರು ಯಾರುವೆ ಕಾಣಿಸೋದೇ ಇಲ್ಲ. ಸೊ ಹೇಗೋ ಕಷ್ಟವನ್ನ ಪಟ್ಟು ಮತ್ತೆ ಇವರು ಎಸ್ಕೇಪ್ ಆಗಿ ಬಿಡ್ತಾರೆ. ಇಲ್ಲಿಗೆ ಈ ಸೀನ್ ಅನ್ನ ಕಟ್ ಮಾಡಿ ವಾಪಸ್ಸು ಹಾವಿನ ಗುಹೆ ಒಳಗಡೆ ಇರ್ತಾ ಇರುವ ನಮ್ಮ ಟೀಮ್ ಅನ್ನ ತೋರಿಸ್ತಾರೆ. ಅಂಡ್ ಅಲ್ಲಿ ಹಾವಿನ ತುಂಬಾನೇ ಮೊಟ್ಟೆಗಳೆಲ್ಲ ಇರ್ತಾ ಇದೆ ಅಲ್ವಾ, ಅದ್ರಲ್ಲಿ ಇವಾಗ ಮತ್ತೊಂದು ಮೊಟ್ಟೆ ಹೊಡೆದು ಅದರಿಂದ ಮರಿ ಹೊರಗಡೆಗೆ ಬರ್ತಾ ಇದೆ. ಅಷ್ಟೇ ಅದನ್ನ ನೋಡುವ ಎಲ್ಲರೂ ಮತ್ತೆ ಬಚ್ಚಿಟ್ಕೊಳ್ಳೋದಿಕ್ಕಾಗಿ ಓಡಿ ಹೋಗ್ತಾರೆ. ಆದ್ರೆ ನಮ್ಮ ಸಾಶಿ ಮಾತ್ರ ಅದೇ ಜಾಗದಲ್ಲಿನೇ ನಿಂತ್ಕೊಂಡು ನಾನು ನಿಮ್ಮ ಫುಡ್ ಅಲ್ಲ, ಬದಲಾಗಿ ನಿಮ್ಮ ತಾಯಿ ನಾನು ಅನ್ನೋದಾಗಿ ಆ ಹಾವುಗಳನ್ನ ಕಂಟ್ರೋಲ್ ಮಾಡೋದಿಕ್ಕಾಗಿ ಶುರುವನ್ನ ಮಾಡ್ತಾಳೆ. ಯಾಕಂದ್ರೆ ಇವರು ಬೋಟ್ ನಲ್ಲಿ ಬರ್ಬೇಕಾದ್ರೆ ನಮ್ಮ ಸಾಶಿ ಹಾವುಗಳನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಬೇಕು ಅನ್ನೋದಾಗಿ ಒಂದು ಬುಕ್ ಅನ್ನ ಓದಿ ಬಂದಿರ್ತಾಳೆ. ಅಂಡ್ ಅದನ್ನ ಇವಾಗ ಯೂಸ್ ಮಾಡ್ಕೊಂಡು ಈ ಮರಿ ಹಾವನ್ನ ಕಂಟ್ರೋಲ್ ಅನ್ನ ಮಾಡ್ತಾಳೆ. ಆ ನಂತರ ಅಲ್ಲಿ ಒಂದು ಮರದ ಬೇರು ಇರೋದನ್ನ ಗಮನಿಸಿ ಎಲ್ಲರೂ ಅದ್ರ ಹೆಲ್ಪ್ ಅನ್ನ ತಗೊಂಡು ಮೇಲೆ ಹೋಗೋದಿಕ್ಕಾಗಿ ನೋಡ್ತಾರೆ. ಬಟ್ ಆದ್ರೆ ಒಬ್ಬ ಬಿಸ್ನೆಸ್ ಮ್ಯಾನ್ ಇರ್ತಾ ಇದ್ದಾನೆ ಅಲ್ವಾ, ನಾನೇನೆ ಫಸ್ಟ್ ಹೋಗ್ತೀನಿ ಅನ್ನೋದಾಗಿ ಒಬ್ಬ ವ್ಯಕ್ತಿಯ ಮೇಲೆ ಹತ್ತಿ ಹೋಗೋದಿಕ್ಕಾಗಿ ನೋಡ್ತಾನೆ. ಸರಿ ಓಕೆ, ನನ್ನ ಮೇಲೆ ಹತ್ತಿ ಹೋಗು ಅನ್ನೋದಾಗಿ ಪರ್ಮಿಷನ್ ಅನ್ನ ಕೊಡ್ಬೇಕಾದ್ರೆ ಅವನು ಮರದ ಬೇರನ್ನ ಹಿಡ್ಕೊಂಡಿದ್ದ ನೆಕ್ಸ್ಟ್ ಸೆಕೆಂಡೇ ನೀವೆಲ್ಲ ಇಲ್ಲೇನೆ ಸಾಯಿರೋ ಅನ್ನೋದಾಗಿ ಅವನನ್ನ ಕಾಲಿನಲ್ಲೇ ಒದ್ದೆ ಬಿಡ್ತಾನೆ. ಅಷ್ಟೇ ಆ ಸೌಂಡ್ ಅನ್ನ ಕೇಳಿಸ್ಕೊಳ್ಳುವ ಹಾವಿನ ಮರಿ ಅಲ್ಲಿಗೆ ಬಂದು ಕೆಳಗೆ ಬಿದ್ದಿರುವ ವ್ಯಕ್ತಿಯನ್ನ ಒಂದೇ ಕ್ಷಣದಲ್ಲಿ ಸ್ವಾಹವನ್ನ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಆ ಬಿಸ್ನೆಸ್ ಮ್ಯಾನ್ ಆ ಬೇರೆನ ಹಿಡ್ಕೊಂಡು ಮೇಲಕ್ಕೆ ಬಂದು ಬಿಡ್ತಾನೆ. ನಂತರ ಗುಹೆ ಒಳಗಡೆ ಇರ್ತಾ ಇರುವ ಬೇರೆಯವರನ್ನುವೆ ಮೇಲಕ್ಕೆ ಕರ್ಕೋಬೇಕು ಅಲ್ವಾ. ಬಟ್ ಆದ್ರೆ ಇವನು ಆ ರೀತಿ ಮಾಡ್ದಿರಾ ಈ ಜಾಗದಿಂದ ಎಸ್ಕೇಪ್ ಆದ್ರೆ ಸಾಕು ಅನ್ನೋದಾಗಿ ಓಡಿ ಹೋಗಿ ಬಿಡ್ತಾನೆ. ಇಲ್ಲಿಗೆ ಈ ಸೀನ್ ಅನ್ನ ಕಟ್ ಮಾಡಿ ವಾಪಸ್ಸು ನಮ್ಮ ಟೀಮ್ ಅವರನ್ನ ತೋರಿಸ್ತಾರೆ. ಆ ಹಾವಿನಿಂದ ಬಚಾವಾಗಿ ಮುಂದಕ್ಕೆನೆ ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಎದುರುಗಡೆಗೆ ಒಂದು ಲ್ಯಾಬೊರೇಟರಿ ಇರೋದನ್ನ ನೋಡಿ ಒಳಗಡೆಗೆನೆ ಬರ್ತಾರೆ. ಅಂಡ್ ಒಳಗಡೆ ಬಂದು ನೋಡ್ಬೇಕಾದ್ರೆ ಗೊತ್ತಾಗುತ್ತೆ ಇದು ಹಳೆ ಕಾಲದ ಯಾವುದೋ ಒಂದು ಲ್ಯಾಬ್ ಅನ್ನೋದು. ಹಾಗೆ ವರ್ಲ್ಡ್ ವಾರ್ 2 ಸಮಯದಲ್ಲಿ ಇರ್ತಾ ಇದ್ದ ಒಬ್ಬ ವ್ಯಕ್ತಿಯ ಸ್ಕೆಲಿಟನ್ ಬಿದ್ದಿರೋದನ್ನೇ ನೋಡ್ತಾರೆ. ನಂತರ ಲ್ಯಾಬೊರೇಟರಿಯನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ತುಂಬಾನೇ ರಿಪೋರ್ಟ್ ಗಳು ಇವ್ರಿಗೆ ಸಿಗುತ್ತೆ. ಅಂದ್ರೆ ಸೈಂಟಿಸ್ಟ್ ಗಳು ಇಲ್ಲಿಗೆ ಬಂದು ಕ್ರಿಯೇಚರ್ ಗಳ ಮೇಲೆ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ಬೇಕಾದ್ರೆ ಅದು ಫೇಲ್ಯೂರ್ ಆಗಿ ಇಲ್ಲಿರ್ತಾ ಇರೋ ಎಲ್ಲಾ ಕ್ರಿಯೇಚರ್ ಗಳಿವೆ ವಿಭಿನ್ನವಾದ ಮ್ಯೂಟೆಂಟ್ ಗಳಾಗಿ ಬದಲಾಗ್ಬಿಟ್ಟಿದಾವೆ. ಅಂಡ್ ಅದೇ ಕಾರಣಕ್ಕೆ ಸಾಮಾನ್ಯವಾದ ಹಾವು ದೈತ್ಯಾಕಾರವಾಗಿ ಬದಲಾಗಿರೋದು. ಅಂಡ್ ಫಿಶ್ ಗಳಿವೆ ಕೂಡ ಪಿರಾನ ಫಿಶ್ ಗಳಾಗಿ ಕನ್ವರ್ಟ್ ಆಗಿರೋದು. ಹಾಗೆ ಕಪ್ಪೆ ಕೂಡ ಭಯಂಕರವಾಗಿ ಬೆಳ್ಕೊಂಡ್ಬಿಟ್ಟಿರೋದು. ನಂತರ ಎಲ್ಲಾ ವಿಷಯಗಳನ್ನ ತಿಳ್ಕೊಂಡು ಇವಾಗ ಏನ್ ಮಾಡ್ಬೇಕು ಅಂತ ಮತ್ತೆ ಆ ಲ್ಯಾಬೊರೇಟರಿಯನ್ನ ಚೆಕ್ ಮಾಡ್ಬೇಕಾದ್ರೆ ಹಳೆ ಕಾಲದ ಒಂದು ಕಾಂಟ್ಯಾಕ್ಟ್ ಡಿವೈಸ್ ಇರೋದನ್ನ ನೋಡ್ತಾರೆ.
ಬಟ್ ಆದ್ರೆ ತುಂಬಾನೇ ಹಳೇದಾಗಿರೋದ್ರಿಂದ ಹಾಳಾಗ್ಬಿಟ್ಟಿದೆ ಅಲ್ವಾ. ಸೊ ನಮ್ಮ ಟೀಮಿನವರು ಎಲ್ಲರೂ ಸೇರ್ಕೊಂಡು ತುಂಬಾನೇ ಕಷ್ಟವನ್ನ ಪಟ್ಟು ಅದನ್ನ ಆಕ್ಟಿವೇಟ್ ಮಾಡಿ ಹೆಲ್ಪ್ ಸೆಂಟರ್ಗೆ ಒಂದು ಸಿಗ್ನಲ್ ಅನ್ನ ಕಳಿಸಿ ಕೊಡ್ತಾರೆ. ಇದೇ ರೀತಿಯಾಗಿ ಇರ್ಬೇಕಾದ್ರೆ ಏನೋ ವಿಚಿತ್ರವಾಗಿ ಶಬ್ದವೆಲ್ಲ ಕೇಳಿ ಬರುತ್ತೆ. ಸೊ ಎಲ್ರೂ ಅದೇ ಕ್ಷಣ ಲ್ಯಾಬ್ ನ ಒಳಗಡೆ ಬಚ್ಚಿಟ್ಕೊಂಡು ಕುಳಿತುಕೋತಾರೆ. ಏನಿರಬಹುದು ಅಂತ ಸ್ವಲ್ಪ ಹೊತ್ತು ಕಾದು ನೋಡ್ಬೇಕಾದ್ರೆ ಅದೇ ಹಾವಿನ ಗುಹೆಯಿಂದ ಒಬ್ಬ ಬಿಸ್ನೆಸ್ ಮ್ಯಾನ್ ತಪ್ಪಿಸ್ಕೊಂಡು ಬಂದಿದ್ದ ಅಲ್ವಾ, ಅವನೇನೆ ಆ ಜಾಗಕ್ಕೆ ಓಡಿ ಬರ್ತಾನೆ. ಇದನ್ನ ನೋಡುವ ನಮ್ಮ ಹೀರೋ, ನನ್ನ ಮಗಳು ಏನಾದ್ಲು, ನಿಮ್ಮ ಜೊತೆ ಇರುವ ಮಿಕ್ಕ ಜನರು ಏನಾದ್ರು ಅನ್ನೋದಾಗಿ ಕೇಳ್ಬೇಕಾದ್ರೆ ಆ ಬಿಸ್ನೆಸ್ ಮ್ಯಾನ್ ಎಲ್ರೂ ತೀರಿ ಹೋಗಿ ಬಿಟ್ರು ಅನ್ನೋದಾಗಿ ಸುಳ್ಳನ್ನ ಹೇಳ್ಬಿಡ್ತಾನೆ. ಅಷ್ಟೇ ನಮ್ಮ ಹೀರೋವಿಗೆ ತಡ್ಕೊಳ್ಳೋದಿಕ್ಕೇನೆ ಆಗ್ತಾ ಇಲ್ಲ. ಇಷ್ಟೆಲ್ಲ ಕಷ್ಟವನ್ನ ಪಟ್ಟಿದ್ದು ವೇಸ್ಟ್ ಆಗಿ ಬಿಡ್ತಲ್ಲ ಅಂತ ನೋವಿಗೆ ಒಳಗಾಗ್ತಾನೆ. ನಂತರ ಇವಾಗ ಬೇರೆ ಕತ್ತಲೆ ಆಗ್ತಾ ಇರೋದ್ರಿಂದ ಬೇರೆ ದಾರಿ ಇಲ್ದೆ ಎಲ್ಲರೂ ಮುರಿದು ಬಿದ್ದಿಡ್ತಾ ಇರುವ ಅದೇ ಲ್ಯಾಬ್ ನ ಒಳಗಡೆನೆ ಮಲ್ಕೋತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗು ಎಲ್ಲರೂ ಎಚ್ಚರಿ ಆಗ್ಬೇಕಾದ್ರೆ ಅಚಾನಕ್ ಆಗಿ ಹೆಲಿಕಾಪ್ಟರ್ ನ ಶಬ್ದ ಕೇಳಿ ಬರುತ್ತೆ. ಅಂದ್ರೆ ಇವರು ಕಳಿಸಿರ್ತಾ ಇರುವ ಸಿಗ್ನಲ್ ರಿಸೀವ್ ಅನ್ನ ಮಾಡ್ಕೊಂಡು ಇವರನ್ನ ಕಾಪಾಡೋದಕ್ಕಾಗಿ ರೆಸ್ಕ್ಯೂ ಟೀಮ್ ನವರು ಬಂದಿರ್ತಾ ಇದ್ದಾರೆ. ಅಷ್ಟೇ ಇದನ್ನ ಕೇಳುವ ಎಲ್ಲರೂ ನಾವು ಬದುಕುಳಿದ್ವಿ ಅನ್ಕೊಂಡು ಆ ಹೆಲಿಕಾಪ್ಟರ್ ನ ಹತ್ರಕ್ಕಾಗಿನೇ ಓಡಿ ಬರ್ತಾರೆ. ಬಟ್ ಆದ್ರೆ ನಮ್ಮ ಹೀರೋಗೆ ಅವನ ಮಗಳದ್ದೇ ಚಿಂತೆ ಅಲ್ವಾ. ಸೊ ನಮ್ಮ ಮಗಳಿಂದ ಯಾವ್ದಾದ್ರು ಸಿಗ್ನಲ್ ನಮ್ಗೆ ಬರುತ್ತಾ ಅನ್ನೋದಾಗಿ ಕಾಯ್ಕೊಂಡು ನಿಂತ್ಕೋತಾನೆ. ಬಟ್ ಆದ್ರೆ ಬೇರೆಯವರೆಲ್ಲ ಹೆಲಿಕಾಪ್ಟರ್ ಅನ್ನ ಫಾಲೋ ಅನ್ನ ಮಾಡ್ಕೊಂಡು ಬರ್ತಾರೆ. ಆದ್ರೆ ಏನ್ ಮಾಡೋದು, ಈ ಐಲ್ಯಾಂಡ್ ನಲ್ಲಿ ಹಸಿರು ಚೆನ್ನಾಗಿ ಬೆಳ್ಕೊಂಡಿರೋದ್ರಿಂದ ಇವ್ರು ಎಲ್ಲಿದ್ದಾರೆ ಅನ್ನೋದನ್ನ ಹೆಲಿಕಾಪ್ಟರ್ ನಲ್ಲಿ ಇರೋರು ಗಮನಿಸೋದಿಲ್ಲ. ಸೊ ಅದೇ ಟೈಮಿಗೆ ನಮ್ಮ ಹೀರೋ ಕೂಡ ಓಡಿ ಬಂದು, ಅರೆ ನನ್ನ ಮಗಳಿಂದ ಸಿಗ್ನಲ್ ಸಿಕ್ಕಿರ್ತಾ ಇದೆ, ಇನ್ನವೇ ಬದುಕಿದಾಳೆ ಅನ್ಸುತ್ತೆ, ಬನ್ನಿ ಅವಳನ್ನ ಕಾಪಾಡಿ ಬರೋಣ ಅನ್ನೋದಾಗಿ ಕರೀತಾನೆ. ಆದ್ರೆ ಆ ಬಿಸ್ನೆಸ್ ಮ್ಯಾನ್, ನಾನು ಆಲ್ರೆಡಿ ಹೇಳಿರ್ತಾ ಇದ್ದೀನಿ ಅಲ್ವಾ, ಗುಹೆಯಲ್ಲಿ ಇರೋರು ಎಲ್ರೂ ಸತ್ತೋಗಿದ್ದಾರೆ ಅಂತ, ಇನ್ನವೇ ನೀನು ಅದನ್ನೇ ನಂಬ್ಕೊಂಡಿದ್ಯಾ ಅನ್ನೋದಾಗಿನೇ ಬೈತಾನೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಆ ವಾಕಿ ಟಾಕಿಯಿಂದ ಸಿಗ್ನಲ್ ಬರೋದುವೆ ನಿಂತೋಗುತ್ತೆ. ಸೊ ನಮ್ಮ ಹೀರೋಗುವೆ ಅನ್ಸುತ್ತೆ ಈ ವ್ಯಕ್ತಿ ಹೇಳ್ತಿರೋದು ನಿಜಾನೇ ಅನ್ನೋದಾಗಿ. ಸರಿ, ನಮ್ಮ ಹತ್ರ ಇನ್ನು ಬೇರೆ ಆಪ್ಷನ್ ಇಲ್ಲ, ಹೆಲಿಕಾಪ್ಟರ್ ಅನ್ನ ಫಾಲೋ ಮಾಡಿ ಹೋಗೋಣ ಅಂತ ನೋಡ್ತಾ ಇರ್ಬೇಕಾದ್ರೆ ಅದೇ ಟೈಮಿಗೆ ಸರಿಯಾಗಿ ವಾಕಿ ಟಾಕಿಯಿಂದ ನಮ್ಮ ಸಾಶಿಯ ವಾಯ್ಸ್ ಕೇಳಿ ಬರ್ತಾ ಇದೆ. ಅಂದ್ರೆ ಏನು, ಇನ್ನವೇ ನಮ್ಮ ಸಾಶಿ ಬದುಕಿದಾಳೆ ಅಂತ ಅರ್ಥ. ಸೊ ಎಲ್ರೂ ಬಿಸ್ನೆಸ್ ಮ್ಯಾನ್ ಅನ್ನ ಗುರಾಯಿಸಿ ನೋಡ್ತಾರೆ. ಓ ನಾನು ಸುಳ್ಳೆಲ್ದೆ ಅಂತ ಇವ್ರಿಗೆ ಗೊತ್ತಾಗ್ಬಿಡ್ತಾ, ಹಾಗಿದ್ರೆ ನಾನು ಇಲ್ಲೇನೆ ಇದ್ರೆ ಎಲ್ರೂ ನನ್ನ ತಿಥಿಯನ್ನ ಮಾಡ್ಬಿಡ್ತಾರೆ ಅನ್ನೋದಾಗಿ ಎದ್ನೋ ಬಿದ್ದು ಅಂತ ಓಡಿ ಬಿಡ್ತಾನೆ. ಇದನ್ನ ನೋಡುವ ನಮ್ಮ ಟೀಮ್ ನಲ್ಲಿ ಇರ್ತಾ ಇರುವ ವಯಸ್ಸಾದ ಪರ್ಸನ್, ಮಗನೇ ನಮ್ಮ ಹತ್ರನೇ ಇಷ್ಟೊಂದು ಸುಳ್ಳನ್ನ ಹೇಳ್ತ್ಯಾ, ಇರು ನಿನಗೆ ಬೋಟಿ ಲಿವರ್ ಅನ್ನ ತೆಗೆದು ಫ್ರೈ ಮಾಡಿ ಕೊಡ್ತೀನಿ ಅನ್ನೋದಾಗಿ ಹಿಂದೆನೆ ಓಡಿ ಬರ್ತಾನೆ. ಸರಿ, ನಾವು ಬೇರೆ ಬೇರೆ ದಿಕ್ಕಲ್ಲಿ ಹೋಗಿ ಅವರು ಯಾವ ಜಾಗದಲ್ಲಿ ಇದ್ದಾರೆ ಅಂತ ಕಂಡು ಹಿಡಿಯೋಣ, ಆದಷ್ಟು ಬೇಗ ಅವರನ್ನ ಕಾಪಾಡೋಣ ಅನ್ನೋದಾಗಿ ನಮ್ಮ ಹೀರೋವಿನ ಟೀಮು ಬೇರೆ ಬೇರೆಯಾಗಿನೇ ಹೋಗ್ತಾರೆ. ಈ ಕಡೆ ಆ ಬಿಸ್ನೆಸ್ ಮ್ಯಾನ್ ಓಡಿ ಬರ್ತಾ ಇದ್ದ ಅಲ್ವಾ, ಹೆಲಿಕಾಪ್ಟರ್ ಅನ್ನ ನೋಡಿ ಕೈಯನ್ನ ಆಡ್ಸಿ ಬನ್ನಿ ಈ ಕಡೆ ಅನ್ನೋದಾಗಿ ಕರಿಬೇಕಾದ್ರೆ ಆ ಹೆಲಿಕಾಪ್ಟರ್ ಕೂಡ ಇವನನ್ನ ಗಮನಿಸಿ ಇವನ ಕಡೆಗೆನೆ ಬರ್ತಾ ಇರುತ್ತೆ. ಬಟ್ ಆದ್ರೆ ನಾವು ಯೋಚನೆ ಮಾಡೋದಿಕ್ಕೆ ಆಗದಿರುವಂತಹ ಸಿಚುವೇಶನ್ ಅಲ್ಲಿ ಸಡನ್ ಆಗಿ ಆ ದೈತ್ಯಾಕಾರದ ಹಾವು ಅಲ್ಲಿಗೆ ಬಂದು ಆ ಹೆಲಿಕಾಪ್ಟರ್ ಅನ್ನ ಕ್ಷಣ ಮಾತ್ರದಲ್ಲೇ ನುಂಗಿ ಹಾಕ್ಬಿಡುತ್ತೆ. ಹೆಲಿಕಾಪ್ಟರ್ ಅನ್ನೇ ನುಂಗಿರ್ತಾ ಇದೆ ಅಂದ್ರೆ ಅಬ್ಬಬ್ಬಾ ಎಷ್ಟೊಂದು ದೈತ್ಯಾಕಾರವಾಗಿರ್ತಾ ಇದೆ ಆ ಹಾವು. ಇದನ್ನ ನೋಡುವ ಬಿಸ್ನೆಸ್ ಮ್ಯಾನ್ ಮತ್ತೆ ಕಿರುಚ್ಕೊಂಡು ಕಾಡಿನ ಒಳಗಡೆಗೆನೆ ನುಗ್ಗಿ ಬಿಡ್ತಾನೆ. ಬಟ್ ಆದ್ರೆ ವಯಸ್ಸಾದ ವ್ಯಕ್ತಿ ಇವನನ್ನ ಓಡಿಸಿಕೊಂಡು ಬರ್ತಾ ಇದ್ದ ಅಲ್ವಾ. ಸೊ ಇವನನ್ನ ಹಿಡ್ಕೊಂಡು ನಮ್ಗೇನೆ ಮೋಸ ಮಾಡ್ತೀಯ ಅಂತ ಕುತ್ತಿಗೆಯನ್ನ ಹಿಚುಕ್ತಾ ಇರ್ಬೇಕಾದ್ರೆ ಆ ವಯಸ್ಸಾದ ವ್ಯಕ್ತಿಯ ಕಣ್ಣಿಗೆ ಮಣ್ಣನ್ನ ಎರಚಿ ಅವನ ಕತ್ತಿಯನ್ನೇ ಮುಗಿಸಿ ಹಾಕ್ಬಿಡ್ತಾ ಇದ್ದಾನೆ. ಇಲ್ಲಿಗೆ ಈ ಸೀನನ್ನ ಕಟ್ ಮಾಡಿದ್ರೆ ಗುಹೆ ಒಳಗಡೆ ಇರ್ತಾ ಇರುವ ನಮ್ಮ ಟೀಮ್ ಅನ್ನೇ ತೋರಿಸ್ತಾರೆ. ಇವಾಗ ಬೇರೆ ಎಲ್ಲಾ ಮೊಟ್ಟೆಗಳಿವೆ ಒಡೆದು ಮರಿಗಳೆಲ್ಲ ಹೊರಗಡೆಗೆ ಬರ್ತಾ ಇದೆ. ಸೊ ಇವಾಗ ಬಚ್ಚಿಟ್ಕೊಳ್ಳೋದಿಕ್ಕೆ ಬೇರೆ ದಾರಿ ಇಲ್ಲ ಅಲ್ವಾ. ಅಂಡ್ ಎಲ್ಲಾ ಹಾವುಗಳಿವೆ ನಮ್ಮ ಟೀಮ್ ಅವರನ್ನ ನೋಡಿ ಅವರನ್ನ ತಿನ್ನೋದಿಕ್ಕಾಗಿನೇ ಬರ್ತಾ ಇದಾವೆ. ಆದ್ರೆ ನಮ್ಮ ಸಾಶಿ ಮೊದ್ಲೇನೆ ಒಂದು ಹಾವನ್ನ ಕಂಟ್ರೋಲ್ ಮಾಡಿ ನಿನ್ನ ಮದರು ನಾನೇನೆ ಅನ್ನೋದಾಗಿ ಮ್ಯಾನಿಪ್ಯುಲೇಟ್ ಮಾಡಿರ್ತಾ ಇದ್ಲು ಅಲ್ವಾ. ಸೊ ಆ ಹಾವು ಅಲ್ಲಿ ಬರ್ತಾ ಇರುವ ಎಲ್ಲಾ ಹಾವುಗಳನ್ನ ತಡೆದು ಅವುಗಳಿಗುವೆ ಕೂಡ ಇವರೇನೆ ನಮ್ಮ ಮದರ್ ಅನ್ನೋದಾಗಿನೇ ತೊಡೆದು ನಿಲ್ಸುತ್ತೆ. ಇನ್ನೊಂದ್ ಕಡೆ ನಮ್ಮ ಹೀರೋ ಇವ್ರನ್ನ ಹುಡುಕಿ ಬರ್ತಾ ಇದ್ದ ಅಲ್ವಾ. ಸೊ ನಮ್ಮ ಸಾಶಿ ಅವಳನ್ನ ಎಲ್ಲಿದ್ಯಾ ಮಗಳೇ, ನನ್ನ ಮಾತು ಕೇಳ್ತಾ ಇದ್ಯಾ ಅನ್ನೋದಾಗಿ ಮಾತಾಡ್ಕೊಂಡೇ ಬರ್ಬೇಕಾದ್ರೆ ಸಾಶಿಗೂ ನಮ್ಮ ಹೀರೋವಿನ ಮಾತು ಕೇಳಿಸಿ ಅಪ್ಪ ನಾನು ಇಲ್ಲಿದ್ದೀನಿ ಅನ್ನೋದಾಗಿ ಕರೀತಾಳೆ. ಅಂಡ್ ಅದನ್ನ ಕೇಳುವ ನಮ್ಮ ಹೀರೋನುವೆ ಆ ಗುಹೆಯ ಹತ್ತಿರಕ್ಕಾಗೇನೆ ಬಂದು ಪಕ್ಕದಲ್ಲೇ ಸಿಗುವ ಒಂದು ಉದ್ದವಾದ ಮರದ ಬೇರನ್ನ ಒಳಗಡೆಗೆ ಬಿಡ್ತಾನೆ. ಸರಿ ಓಕೆ, ಇವ್ರನ್ನ ಕಾಪಾಡಿ ಇನ್ನೇನು ಮೇಲ್ಗಡೆಗೆ ಎಳ್ಕೋಬೇಕು ಅನ್ನುವ ಕೊನೆ ಕ್ಷಣದಲ್ಲಿ ಅದೇ ಸಮಯಕ್ಕೆ ಸರಿಯಾಗಿ ದೈತ್ಯಕಾರದ ಹಾವು ಅಲ್ಲಿಗೆ ಬಂದ್ಬಿಡುತ್ತೆ. ನಮ್ಮ ಹೀರೋವಿನ ಮೇಲೂ ಕೂಡ ಅಟ್ಯಾಕ್ ಮಾಡ್ಬಿಡ್ತಾ ಇದೆ ಅಂತ ನಾವು ಅನ್ಕೋಬೇಕಾದ್ರೆ ನಮ್ಮ ಹೀರೋವಿನ ಫ್ರೆಂಡ್ ಇದ್ದಿರ್ತಾ ಇದ್ದಾನೆ ಅಲ್ವಾ, ಒಂದು ಕೊಡಲಿಯನ್ನ ತೆಗೆದು ಆ ಹಾವಿನ ಕಣ್ಣಿಗೆನೆ ಚುಚ್ಚಿ ಬಿಡ್ತಾನೆ. ಸೊ ಆ ಹಾವು ನೋವಿನಿಂದ ಒದ್ದಾಡ್ತಾ ಇರುವ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಂಡು ಒಳಗಡೆ ಇರ್ತಾ ಇರುವ ಜನರನ್ನ ಮೇಲಕ್ಕೆನೆ ಎತ್ಕೊಳ್ತಾರೆ. ಆದ್ರೆ ಆ ದೊಡ್ಡ ಹಾವು ಮತ್ತೊಂದು ಕಣ್ಣಿದಿರ್ತಾ ಇದೆ ಅಲ್ವಾ, ಅದ್ರಿಂದ ನೋಡ್ಕೊಂಡು ನಮ್ಮ ಹೀರೋವಿನ ಮೇಲೆ ಮತ್ತೆ ಅಟ್ಯಾಕ್ ಮಾಡೋದಿಕ್ಕಾಗಿನೇ ನೋಡುತ್ತೆ. ಬಟ್ ಆದ್ರೆ ನಮ್ಮ ಟೀಮ್ ನಲ್ಲಿ ಫ್ಯಾನ್ ಅನ್ನುವ ವ್ಯಕ್ತಿ ಇದ್ದ ಅಲ್ವಾ, ಇವಾಗ ಅವನೇನೆ ಸೂಪರ್ ಆಗಿನ ಎಂಟ್ರಿಯನ್ನ ಕೊಟ್ಟು ಒಂದು ವೆಪನ್ ಅನ್ನ ಮತ್ತೊಂದು ಕಣ್ಣಿಗೆನೆ ಚುಚ್ಚಿ ಬಿಡ್ತಾನೆ. ಅಷ್ಟೇ, ಇವಾಗ ಹಾವು 2 ಕಣ್ಣುಗಳನ್ನ ಡ್ಯಾಮೇಜ್ ಅನ್ನ ಮಾಡ್ಕೊಂಡು ಬಿದ್ದು ಒದ್ದಾಡ್ತಾ ಇದೆ.
ಈ ಕಡೆ ಗುಹೆ ಒಳಗಡೆ ಬೇರೆ ನಮ್ಮ ಸಾಶಿ ಅವಳ ಜೊತೆಗೆ ಇನ್ನೂ 2-3 ಜನ ಸಿಕ್ಕಾಕೊಂಡಿದ್ದಾರೆ. ಅವ್ರನ್ನ ಕಾಪಾಡೋಣ ಅಂತ ನೋಡ್ತಾ ಇರ್ಬೇಕಾದ್ರೆ ನಮ್ಮ ಸಾಶಿ ಸ್ಲಿಪ್ ಆಗಿ ಕೆಳಗಡೆಗೆ ಬಿದ್ದೋಗ್ತಾ ಇದ್ದಾಳೆ. ಬಟ್ ಆದ್ರೆ ಇಬ್ಬರ ಜೊತೆ ಒಬ್ಬ ಕ್ಯಾಪ್ಟನ್ ಇದ್ದಿರ್ತಾ ಇದ್ದ ಅಲ್ವಾ, ಅವನೇನೆ ಬಂದು ನಮ್ಮ ಸಾಶಿ ಕೆಳಗಡೆ ಬೀಳೋದನ್ನ ತಡಿತಾನೆ. ಬಟ್ ಆದ್ರೆ ಈ ಸೌಂಡ್ ಅನ್ನ ಕೇಳಿಸ್ಕೊಂಡು ಒಳಗಡೆ ಇರ್ತಾ ಇರುವ ಮರಿ ಹಾವುಗಳು ಅಲ್ಲಿಗೆ ಬಂದ್ಬಿಡುತ್ತೆ. ಇದನ್ನ ನೋಡುವ ಕ್ಯಾಪ್ಟನ್ ನಮ್ಮ ಸಾಶಿಯನ್ನ ಮೇಲ್ಗಡೆಗೆನೆ ತೊಳ್ಳಿ ಅವನು ತನ್ನನ್ನ ತಾನು ಆ ಹಾವುಗಳಿಗೆ ಸ್ಯಾಕ್ರಿಫೈಸ್ ಅನ್ನ ಮಾಡ್ಕೊಂಡು ನಮ್ಮ ಸಾಶಿ ಅವಳನ್ನ ಕಾಪಾಡ್ತಾನೆ. ಅಂಡ್ ನಮ್ಮ ಸಾಶಿಯ ಜೊತೆ ಮತ್ತೊಂದು ಹುಡುಗಿ ಕೂಡ ಸೇಫ್ ಆಗಿನೇ ಹೊರಗಡೆಗೆ ಬರ್ತಾಳೆ. ಅಂಡ್ ಆ ಹುಡುಗಿ ಬೇರೆ ಯಾರು ಅಲ್ಲ, ನಮ್ಮ ಫ್ಯಾನ್ ಇದ್ದಾನೆ ಅಲ್ವಾ, ಅವನ ಕ್ರಶ್ ಏನೇ ಈ ಹುಡುಗಿ. ಆದ್ರೂ ಪರವಾಗಿಲ್ಲ, ನಾವು ಹುಡುಕಿ ಬಂದಿರ್ತಾರೋರು ಕೊನೆಗೂ ನಮ್ಗೂ ಸಿಕ್ಕುದ್ರಲ್ಲ ಅನ್ನೋದಾಗಿ ಹ್ಯಾಪಿ ಆಗ್ತಾರೆ. ಅಂಡ್ ಇದೇ ಟೈಮಿಗೆ ಅಲ್ಲಿ ಬಿದ್ದಿರ್ತಾ ಇರುವ ದೈತ್ಯಾಕಾರದ ಹಾವು ರೆಕವರಿಯನ್ನ ಮಾಡ್ಕೊಂಡು ನಮ್ಮ ಟೀಮ್ ಅವರ ಮೇಲೆ ಅಟ್ಯಾಕ್ ಮಾಡೋದಿಕ್ಕಾಗಿ ಎದ್ದು ಬರುತ್ತೆ. ಸೊ ಇವಾಗ ಎಲ್ಲರೂ ಓಡೋದಿಕ್ಕಾಗಿ ಶುರುವನ್ನ ಮಾಡ್ಕೊಳ್ತಾರೆ. ಅಂಡ್ ಅದೇ ರೀತಿಯಾಗಿನೇ ಬಿಸ್ನೆಸ್ ಮ್ಯಾನ್ ಕೂಡ ತಪ್ಪಿಸ್ಕೊಳ್ಳೋದಿಕ್ಕಾಗಿ ಓಡಿ ಬರ್ಬೇಕಾದ್ರೆ ಬೈ ಮಿಸ್ ಆಗಿ ಹಾವಿನ ಮರಿಗಳಿರ್ತಾ ಇರುವ ಗುಹೆ ಇದೆ ಅಲ್ವಾ, ಅದ್ರ ಒಳಗಡೆಗೆನೆ ಬಿದ್ದೋಗಿ ಬಿಡ್ತಾನೆ. ಅಂಡ್ ಎಲ್ಲಾ ಹಾವಿನ ಮರಿಗಳಿವೆ ಇವನ ಸುತ್ತ ಹಾಕೊಂಡು ಇವನ ಖಾತೆಯನ್ನ ಮುಗಿಸ್ತಾವೆ. ನಂತರ ನಮ್ಮ ಟೀಮ್ ನವರು ಓಡ್ತಾ ಓಡ್ತಾ ಕಾಡನ್ನ ಬಿಟ್ಟು ಹೊರಗಡೆಗೆನೆ ಬಂದು ಬಿಡ್ತಾರೆ. ಬಟ್ ಆದ್ರೆ ಆ ದೈತ್ಯಾಕಾರದ ಹಾವು ಕೂಡ ಫಾಲೋವನ್ನ ಮಾಡಿ ಬರ್ತಾನೆ ಇದೆ ಅಲ್ವಾ. ಇದನ್ನ ನೋಡುವ ನಮ್ಮ ಫ್ರೆಂಡು ಇದೇ ರೀತಿಯಾಗಿ ಓಡ್ತಾನೆ ಇದ್ರೆ ಖಂಡಿತ ಅದಕ್ಕೆ ನಾವು ಬಲಿಯಾಗಿ ಬಿಡ್ತೀವಿ. ಒಂದು ಕೆಲ್ಸವನ್ನ ಮಾಡಿ, ನೀವೆಲ್ಲರೂ ಓಡಿ ಇಲ್ಲಿಂದ ತಪ್ಪಿಸ್ಕೊಳ್ಳಿ, ನಾನು ಮತ್ತೆ ಫ್ಯಾನ್ ಇಬ್ಬರೂ ಸೇರ್ಕೊಂಡು ಅದನ್ನ ತೊಡಿತೀವಿ ಅನ್ನೋದಾಗಿ ಅಲ್ಲೇನೆ ನಿಂತ್ಕೋತಾರೆ. ಅಂಡ್ ಅದೇ ರೀತಿಯಾಗಿ ಆ ಹಾವು ಕೂಡ ಅಲ್ಲಿಗೆ ಬರ್ಬೇಕಾದ್ರೆ ನಮ್ಮ ಫ್ರೆಂಡು ಒಂದು ಕೊಡಲಿಯನ್ನ ತಗೊಂಡು ಎಲ್ಲೆಲ್ಲಿ ಸಿಗುತ್ತೋ ಅಲ್ಲೆಲ್ಲ ಕೊಚ್ಚಿ ಹಾಕೋದಿಕ್ಕಾಗಿ ನೋಡ್ತಾನೆ. ಬಟ್ ಆದ್ರೆ ಆ ದೈತ್ಯಾಕಾರದ ಹಾವಿಗೆ ಏನುವೇ ಆಗ್ತಾನೆ ಇಲ್ಲ. ಸೊ ಸಿಂಪಲ್ ಆಗಿ ನಮ್ಮ ಫ್ರೆಂಡ್ ಅನ್ನ ಬಾಲದಿಂದ ಬುಡ್ದು ಕೆಳಗಡೆಗೆ ಎತ್ತಿ ಬಿಸಾಡುತ್ತೆ. ಸೊ ಇಬ್ಬರೇ ಇದನ್ನ ನಮ್ ಕೈಲಿ ಎದುರಿಸೋದಿಕ್ಕೆ ಆಗೋದಿಲ್ಲ. ಓಡೋದೇ ಸರಿ ಅನ್ಕೊಂಡು ವಾಪಸ್ ಅವರು ಕಾಡಿನ ಒಳಗಡೆಗೆನೆ ನುಗ್ಗಿ ಬಂದು ಬಿಡ್ತಾರೆ. ಅಂಡ್ ಆ ಹಾವು ಕೂಡ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಅವರನ್ನ ಫಾಲೋವನ್ನೇ ಮಾಡಿ ಕಾಡಿನ ಒಳಗಡೆಗೆನೆ ಬರುತ್ತೆ. ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಇಬ್ಬರಿಬ್ಬರೇ ಹೆದರ್ಕೊಂಡು ದೂರಕ್ಕೆ ಓಡಿ ಹೋಗ್ತಾ ಇಲ್ಲ, ಬದಲಾಗಿ ಒಂದು ಸೂಪರ್ ಆದ ಪ್ಲಾನ್ ಅನ್ನ ಮಾಡಿ ಆ ಹಾವನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಅದೇ ಓಪನಿಂಗ್ ನಲ್ಲಿ ಮರದಿಂದ ಯಾವುದೋ ಒಂದು ಲಿಕ್ವಿಡ್ ಬಿದ್ದಿರ್ತಾ ಇತ್ತು ಅಲ್ವಾ, ಅಂಡ್ ಅದಕ್ಕೆ ಬೆಂಕಿಯನ್ನ ಕೊಚ್ಚಿಸಿದ್ರೆ ಎಲ್ಲ ಹತ್ಕೊಳ್ತಾ ಇತ್ತು ಅಲ್ವಾ. ಇವಾಗ್ಲೂ ಕೂಡ ಅದೇ ಜಾಗಕ್ಕೆ ಓಡಿ ಬಂದು ಬಚ್ಚಿಟ್ಕೊಂಡು ಕುಳಿತುಕೋತಾರೆ. ಅಂಡ್ ಅದೇ ರೀತಿಯಾಗಿ ಹಾವು ಕೂಡ ಅಲ್ಲಿಗೆ ಬರುತ್ತೆ. ಆದ್ರೆ ನಮ್ಮ ಫ್ಯಾನು ಅವನ ಕಾಲಿನಿಂದ ಗೊತ್ತಿಲ್ಲದೆ ಕಡ್ಡಿಯನ್ನ ತುಳಿದು ಬಿಡ್ತಾನೆ. ಈ ಶಬ್ದವನ್ನ ಕೇಳುವ ಹಾವು ಅವನ ಕಡೆಗೆ ತಿರುಗ್ಬೇಕಾದ್ರೆ ನಮ್ಮ ಫ್ರೆಂಡು ಹೇಗಾದ್ರೂ ಮಾಡಿ ಇದನ್ನ ಡೈವರ್ಟ್ ಮಾಡ್ಬೇಕು ಅನ್ನೋದಾಗಿ ಒಂದು ಕಲ್ಲನ್ನ ಬೇರೆ ಜಾಗಕ್ಕೆ ಎಸಿತಾನೆ. ಸೊ ಆ ಹಾವಿಗೆ ಸರಿಯಾಗಿ ಕಣ್ಣು ಕಾಣಿಸದೇ ಇರೋದ್ರಿಂದ ಅದು ಕೂಡ ಆ ಶಬ್ದದ ಕಡೆಗೆನೆ ಡೈವರ್ಟ್ ಆಗಿ ಬರ್ತಾ ಇರುತ್ತೆ. ನಂತರ ನಮ್ಮ ಫ್ರೆಂಡು ಮತ್ತೆ ಫ್ಯಾನ್ ಇಬ್ಬರಿವೆ ಒಂದು ಕಡ್ಡಿಗೆ ಬಟ್ಟೆಯನ್ನ ಸುತ್ತಿ ಆ ಲಿಕ್ವಿಡ್ ಅನ್ನುವೇ ಕಚ್ಚಿಸ್ಕೊಂಡು ಆ ಹಾವನ್ನ ಫಾಲೋವನ್ನೇ ಮಾಡ್ಕೊಂಡು ಹಿಂದೆನೆ ಬರ್ತಾರೆ. ಈ ಕಡೆ ನಮ್ಮ ಹೀರೋ ಒಂದು ಹುಡುಗಿಗೆ, ನನ್ನ ಮಗಳನ್ನ ಹೇಗಾದ್ರೂ ಮಾಡಿ ಸಮುದ್ರದ ತೀರಕ್ಕೆನೆ ಕರ್ಕೊಂಡು ಹೋಗು, ನಾನು ವಾಪಸ್ ಹೋಗಿ ನನ್ನ ಫ್ರೆಂಡ್ ಮತ್ತೆ ಫ್ಯಾನ್ ಇಬ್ಬರನ್ನವೇ ಕಾಪಾಡಿ ಬರ್ತೀನಿ ಅನ್ನೋದಾಗಿ ಅವಳ ಮಗಳನ್ನ ಕಳುಹಿಸಿಕೊಡ್ತಾನೆ. ಬಟ್ ಆದ್ರೆ ನೋಡ್ತಾ ನೋಡ್ತಿದ್ದಾಗೇನೆ ಆ ಹಾವು ಅಲ್ಲಿಗೆ ಬರ್ತಾ ಇತ್ತು ಅಲ್ವಾ, ಡೈರೆಕ್ಟ್ ಆಗಿ ನಮ್ಮ ಸಾಶಿ ಅವಳನ್ನೇ ನುಂಗಿ ಹಾಕ್ಬಿಡ್ತಾ ಇದೆ. ಅಷ್ಟೇ ಇದನ್ನ ನೋಡುವ ನಮ್ಮ ಹೀರೋ ನೋವಿಗೆ ಒಳಗಾಗಿ ಕೊನೆಗೂ ನನ್ನ ಮಗಳ ಕತ್ತಿಯನ್ನ ಮುಗಿಸೇ ಬಿಡ್ತಲ್ಲ ಅಂತ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಒಂದು ದೊಡ್ಡದಾದ ಕೋಲನ್ನ ತಂದು ಅದರಿಂದ ಹೊಡೆಯೋದಿಕ್ಕಾಗಿ ನೋಡ್ತಾನೆ. ಬಟ್ ಆದ್ರೆ ಆ ದೈತ್ಯಾಕಾರದ ಹಾವಿಗೆ ಹೊಡೆಯೋದಿಕ್ಕೆ ಸಾಧ್ಯನಾ? ಸೊ ನಮ್ಮ ಹೀರೋವನ್ನೇ ಒಂದು ಸಿಚುವೇಶನ್ ಅಲ್ಲಿ ಎತ್ತಿ ಬಿಸಾಡುತ್ತೆ. ಆದ್ರೂ ನಮ್ಮ ಹೀರೋ ಕೋಪದಲ್ಲೇ ಎದ್ದು ನಿಂತು ನೋಡ್ತಾ ಇರ್ಬೇಕಾದ್ರೆ ಆ ಹಾವು ನಮ್ಮ ಹೀರೋವನ್ನ ತಿಂದು ಬಿಡೋಣ ಅನ್ನೋದಾಗಿ ಅದು ಕೂಡ ಕೋಪದಲ್ಲೇ ನಮ್ಮ ಹೀರೋವನ್ನ ತಿನ್ನೋದಿಕ್ಕಾಗಿ ಬರುತ್ತೆ. ಬಟ್ ಆದ್ರೆ ಇದೇ ಟೈಮಿಗೆ ಸೂಪರ್ ಆಗಿ ನಮ್ಮ ಫ್ರೆಂಡು ಒಂದು ಕಡ್ಡಿಗೆ ಬಟ್ಟೆಯನ್ನ ಸುತ್ತಿ ಲಿಕ್ವಿಡ್ ಅನ್ನ ಕೊಚ್ಚಿಸ್ಕೊಂಡು ಬಂದಿದ್ದ ಅಲ್ವಾ. ಸೊ ಇವಾಗ ಅದಕ್ಕೆ ಬೆಂಕಿಯನ್ನ ಕೊಚ್ಚಿಸ್ಕೊಂಡು ಅಲ್ಲಿಗೆ ಬರ್ತಾನೆ. ಅಂಡ್ ಆ ಹಾವನ್ನ ಡಿಸ್ಟ್ರಾಕ್ಟ್ ಅನ್ನ ಮಾಡಿ ವಾಪಸ್ಸು ಕಾಡಿನ ಒಳಗಡೆಗೆನೆ ಕರ್ಕೊಂಡು ಬರ್ತಾನೆ. ನಂತರ ಹಾವು ಆ ಲಿಕ್ವಿಡ್ ನ ಮೇಲ್ಗಡೆಗೆನೆ ಬಂದು ನಿಂತ್ಕೋಬೇಕಾದ್ರೆ ನಮ್ಮ ಫ್ರೆಂಡು ಒಂದು ಕ್ಷಣ ಕೂಡ ಯೋಚನೆಯನ್ನ ಮಾಡ್ತೀರಾ, ಇವಾಗ ನಿನ್ನ ಟೈಮು ಮುಗೀತು ಅನ್ನೋದಾಗಿ ಆ ಬೆಂಕಿಯನ್ನ ಆ ಲಿಕ್ವಿಡ್ ಗೆ ಬೆಂಕಿಯನ್ನ ಕಚ್ಚಿಸ್ಬೇಕಾದ್ರೆ ಪೂರ್ತಿಯಾಗಿ ಹಾವು ಕೂಡ ಬೆಂಕಿಯಲ್ಲಿ ಕಚ್ಕೊಬಿಡ್ತಾ ಇದೆ. ಸೊ ಆ ದೈತ್ಯಾಕಾರದ ಹಾವು ತುಂಬಾನೇ ನೋವನ್ನ ಪಡ್ಕೊಂಡು ಡೈರೆಕ್ಟ್ ಆಗಿ ಮತ್ತೆ ಓಪನ್ ಏರಿಯಾದ ಕಡೆಗೆನೆ ಬರುತ್ತೆ. ಬಟ್ ಆದ್ರೆ ಬೆಂಕಿ ಕಚ್ಕೊಂಡಿರೋದ್ರಿಂದ ಪೂರ್ತಿಯಾಗಿನೇ ಬೆಂದು ಕೊನೆಗುವೆ ತೀರಿ ಹೋಗುತ್ತೆ. ಆ ರೀತಿ ಹಾವು ತೀರಿ ಹೋಗಿರ್ತಾ ಇದ್ರೆ ಕೂಡ ನಮ್ಮ ಹೀರೋವಿಗೆ ತನ್ನ ಮಗಳನ್ನ ನುಂಗಿರ್ತಾ ಇರುವ ನೋವು ಇನ್ನವೇ ಕಡಿಮೆ ಆಗಿರ್ತಾ ಇಲ್ಲ. ಸೊ ಇನ್ನವೇ ಅದಕ್ಕೆ ಹೊಡೆಯೋಣ ಅಂತ ಹತ್ತಿರಕ್ಕೆ ಬರ್ಬೇಕಾದ್ರೆ ಆ ಹಾವಿನ ಹಲ್ಲಿಗೆ ನಮ್ಮ ಸಾಶಿಯ ವಾಕಿ ಟಾಕಿಯ ಒಂದು ದಾರ ಕಚ್ಕೊಂಡಿರೋದನ್ನ ನೋಡ್ತಾನೆ. ಅಂಡ್ ಅದನ್ನ ನೋಡ್ಬೇಕಾದ್ರೆ ನಮ್ಮ ಮಗಳು ಬದುಕಿದಾಳ ಅನ್ನೋದಾಗಿ ಮತ್ತೆ ಡೌಟ್ ಅವನಿಗೆ ಬರುತ್ತೆ. ಸೊ ಇವಾಗ ಎಲ್ಲರೂ ಸೇರ್ಕೊಂಡು ಹಾವಿನ ಬಾಯನ್ನ ಓಪನ್ ಮಾಡೋದಿಕ್ಕಾಗಿ ಕಷ್ಟವನ್ನ ಪಟ್ಟು ಕೊನೆಗುವೆ ಬಾಯಲ್ಲೇ ಸಿಕ್ಕಾಕೊಂಡಿರ್ತಾ ಇರುವ ನಮ್ಮ ಸಾಶಿ ಅವಳನ್ನ ಹೊರಗಡೆಗೆ ತೆಗಿತಾರೆ. ಬಟ್ ಆದ್ರೆ ನಮ್ಮ ಸಾಶಿ ಉಸಿರನ್ನೇ ಆಡ್ತಾ ಇಲ್ಲ.
ಸೊ ಬೇಗನೆ CPR ಅನ್ನ ಕೊಡೋಣ ಅನ್ನೋದಾಗಿ ತುಂಬಾನೇ ಕಷ್ಟವನ್ನ ಪಡ್ಬೇಕಾದ್ರೆ ನಮ್ಮ ಸಾಶಿ ಎಚ್ಚರೇನೆ ಆಗ್ತಾ ಇಲ್ಲ. ಆದ್ರೂ ಕೂಡ ನಮ್ಮ ಪ್ರಯತ್ನವನ್ನ ಮಾಡೋಣ ಅನ್ನೋದಾಗಿ ನಮ್ಮ ಹೀರೋ ತುಂಬಾನೇ ಕಷ್ಟವನ್ನ ಪಟ್ಟು ಒಂದೇ ಒಂದ್ಸಲ ಕಣ್ಣನ್ನ ಬಿಟ್ಟು ನನ್ನನ್ನ ನೋಡು ಮಗಳೇ ಅನ್ನೋದಾಗಿ CPR ಅನ್ನ ಕೊಡ್ತಾನೆ ಇರ್ತಾನೆ. ಅಂಡ್ ಒಂದು ಸಿಚುವೇಶನ್ ಅಲ್ಲಿ ನಮ್ಮ ಮಗಳನ್ನ ನಾವು ಕಳ್ಕೊಂಡ್ಬಿಟ್ವಾ ಅಂತ ಅವನು ನೋವಿಗೆ ಒಳಗಾಗ್ಬೇಕಾದ್ರೆ ಒಂದು ಸಿಚುವೇಶನ್ ಅಲ್ಲಿ ನಮ್ಮ ಸಾಶಿ ಅವಳ ಕೈ ಬೆರಳುಗಳು ನಡುಗೋದಿಕ್ಕೆ ಶುರುವಾಗುತ್ತೆ. ಅಂದ್ರೆ ನಮ್ಮ ಸಾಶಿ ಬದುಕುಳಿತಾಳೆ. ಇದನ್ನ ನೋಡುವ ನಮ್ಮ ಹೀರೋವಿಗೆ ಮತ್ತೆ ಜೀವ ಬಂದಾಗೆ ಫೀಲ್ ಆಗುತ್ತೆ. ಅಂಡ್ ಈ ತಂದೆ ಮಗಳ ಒಂದು ಅದ್ಭುತವಾದ ಬಾಂಧವ್ಯದೊಂದಿಗೆ ನಮ್ಮ ಇವತ್ತಿನ ಸ್ಟೋರಿ ಎಂಡ್ ಆಗುತ್ತೆ. ಗೈಸ್, ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನೀವು ಕಮೆಂಟ್ ಮೂಲಕ ನಮ್ಗೆ ತಿಳಿಸಲೇಬೇಕು. ಹಾಗೆ ವಿಡಿಯೋವೇನಾದ್ರೂ ಚೆನ್ನಾಗಿರ್ತಾ ಇದ್ರೆ ಒಂದು ಲೈಕ್ ಅನ್ನ ಕೊಟ್ಟು ಇಂಥದ್ದೇ ವಿಡಿಯೋಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ಮುಂದಿನ ಒಂದು ಅದ್ಭುತವಾದ ಮೂವಿಯ ಜೊತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.